ಮಾನ್ಯ ಮಹಂತಿ ಅವರನ್ನ ಕೇಳೋದು, ದಯವಿಟ್ಟು ಇದು ಏನಾಗ್ತಾ ಇದೆ SITಯಲ್ಲಿ? SIT ಏನು ಪ್ರಶ್ನಾತೀತವಾದ ಸಂಸ್ಥೆಯಾ? ನಮ್ಮ ದೇಶದಲ್ಲಿರುವ ಯಾವುದಾದ್ರೂ ಸಂಸ್ಥೆ ಪ್ರಶ್ನಾತೀತವಾದ ಸಂಸ್ಥೆಯಾ? ಇಡಿ ಇರ್ಬೋದು, CBI ಇರ್ಬೋದು, SIT ಇರ್ಬೋದು, ಅಥವಾ ನಮ್ಮ ಸರ್ಕಾರಗಳು ಪ್ರಶ್ನಾತೀತವಾದದ್ದಾ? ಎಲ್ಲರನ್ನು ಪ್ರಶ್ನೆ ಮಾಡುವ ರೈಟ್ಸು ನಮಗಿದೆ, ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಲ್ಲಿ ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ ನೋಡಬೇಕಾಗಿದ್ದು ಮಹಂತಿಯವರ ಕರ್ತವ್ಯ. ಹೌದು, ನಿಜವಾಗಿಯೂ ಒಂದು ಸ್ಯಾಟಲೈಟ್ ಚಾನೆಲ್ಗಳಿಗೆ ಮಾತನಾಡಲೇಬೇಕು ಅಂತ ಇದ್ರೆ ಯಾವ ವಿಚಾರ ಮಾತಾಡ್ಬೇಕು ಗೊತ್ತಾ? ಸೋಮನಾಥ ನಾಯಕರ ಆ 100 ಪ್ರಶ್ನೆಗಳ ಬಗ್ಗೆ ಮಾತಾಡ್ಬೇಕು, ಆ ಪುಸ್ತಕದ ಬಗ್ಗೆ ಮಾತಾಡ್ಬೇಕು, ಅವ್ರು ಮಾಡುತ್ತಿರುವಂತ ಆರೋಪಗಳಿದೆ ನೋಡಿ, ಭೂ ಕಬಳಿಕೆ ಆರೋಪಗಳಿದೆ ನೋಡಿ, ಅದರ ಬಗ್ಗೆ ಚರ್ಚೆ ಮಾಡಬೇಕು. ಸ್ಯಾಟಲೈಟ್ ಚಾನಲ್ ಉಗ್ರಪ್ಪ ವರದಿಯ ಬಗ್ಗೆ ಚರ್ಚೆ ಮಾಡಬೇಕು. ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೊಂದಿಗೆ ಶಶಿಕಲಾ ಶೆಟ್ಟಿ ಅವರಿದ್ದಾರೆ. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ. 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 ಇತ್ತೀಚೆಗೆ ಹೈಕೋರ್ಟ್ನಲ್ಲಿ ಮಾನ್ಯ ನ್ಯಾಯಮೂರ್ತಿಗಳಾದ ನಾಗಪ್ರಸಾದ್ನ ಬೆಂಚ್ನೆದುರು ಪುರಂದರ ಗೌಡ್ರಿಗೆ ಮತ್ತು ತುಕಾರಾಮ್ ಗೌಡ್ರಿಗೆ ಸಂಬಂಧಪಟ್ಟ ವಾದ ವಿವಾದಗಳು ನಡೀತದೆ. ಅವರು SITಗೆ ದೂರನ್ನು ಸಲ್ಲಿಸಿರ್ತಾರೆ. ನಾವು ಸಹ ಅಲ್ಲಿ ಹೆಣವನ್ನು ಹೂತಾಕಿದ್ದು ನೋಡಿದ್ದೇವೆ ಅಂತ. ಆ ಸಂಬಂಧಪಟ್ಟು SIT ಅವರು ಅವರ ದೂರನ್ನು ಸ್ವೀಕರಿಸದೆ ಹಿಂಬರ ಕೊಟ್ಟ ಹಿನ್ನೆಲೆಯಲ್ಲಿ ಅವರು ಹೈಕೋರ್ಟ್ಗೆ ಹೋಗಿರ್ತಾರೆ. ನಾಗಪ್ರಸನ್ನ ಬೆಂಚ್ ಮುಂದೆ ಹೈಕೋರ್ಟ್ಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ವಾದ ವಿವಾದಗಳು ನಡೀತದೆ. ಅಲ್ಲಿ ವಿಶೇಷವಾಗಿ ಕಂಡು ಬಂದಿದ್ದು ಏನು, SITಯ ಪರವಾದ ವಕೀಲರು, ಅಂದರೆ ಸರ್ಕಾರಿ ವಕೀಲರು ವಿಶೇಷವಾದ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾರೆ. ಭಾಳ ಒಂದು ಆಶ್ಚರ್ಯಕರವಾಗ್ತದೆ. ಯಾಕಂದರೆ ಅವರು ವಾದದಲ್ಲಿ ಇದೊಂದು ಪಿತೂರಿ ಇದ್ದ ಹಾಗೆ ಕಾಣಿಸ್ತಾ ಇದೆ, ಮತ್ತೆ ನ್ಯಾಯಾಲಯದಲ್ಲಿ ಹೇಳಿದ ಹೇಳಿಕೆಗಳೆಲ್ಲವೂ ಸುಳ್ಳಾದಂತೆ ತನಿಖೆ ವೇಳೆ ಕಂಡು ಬಂದಿದೆ, ಸುಳ್ಳಾದಂತೆ ಕಾಣಿಸ್ತಾ ಇದೆ ಅಂತ ಒಂದು ಪಿತೂರಿ ಅನ್ನುವಂಥ ಶಬ್ದವನ್ನು ತೆಗಿತಾರೆ. ಅಂದರೆ ಅವ್ರದ್ದೇ ಆದ ಕಾನ್ಸ್ಪಿರಸಿ ಅನ್ನುವ ಶಬ್ದವನ್ನು ತೆಗಿತಾರೆ. ಇದೆಲ್ಲವನ್ನು ನೋಡ್ತಾ ಹೋದಾಗ ಏನು SITಯ ಸುತ್ತ ಏನಾಗ್ತಾ ಇದೆ, SIT ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ, SITಯ ಮಾರ್ಗದರ್ಶನ ಸರಿಯಾಗಿ ಆಗ್ತಾ ಇದೆಯಾ, ಮೊಹಂತಿಯವರ ಗಮನಕ್ಕೆ ಇದೆಲ್ಲ ಇದೆಯಾ, ಇದ್ದುಕೊಂಡು ಆಗ್ತಾ ಇದೆಯಾ, ಇಲ್ಲದೆ ಆಗ್ತಾ ಇದೆ? ನಿಮ್ಗೆ ಏನು ಅನಿಸ್ತದೆ ಮೇಡಮ್ ಈ ವಿಷಯಕ್ಕೆ ಸಂಬಂಧಪಟ್ಟು? SIT ರಚನೆ ಆದಾಗ ನಮ್ಗೆಲ್ಲ ಭಾರಿ ದೊಡ್ಡ ಒಂದು ಹೋಪ್ಸ್ ಇತ್ತು. ಅಂದ್ರೆ ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ ಸರ್ಕಾರ. SIT ರಚನೆ ಆಗಿದೆ, ಅದು ಕೂಡ ಪ್ರಣಬ್ ಮೊಹಂತಿ ಅಂತ ಒಬ್ಬ ಒಳ್ಳೆ ಆಫೀಸರ್ SITಯ ಮುಖ್ಯಸ್ಥರಾಗಿದ್ದಾರೆ ಅನ್ನೋದು ನಮ್ಗೆಲ್ರಿಗೂ ಕೂಡ ಬಹಳ ಒಂದು ಒಳ್ಳೆ ಒಂದು ಹೋಪ್ಸ್ ಇತ್ತು. ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ನಂಬಿಕೆ ಕೂಡ ಇತ್ತು. ಆದ್ರೆ ಮೊನ್ನೆ ಕೋರ್ಟ್ನಲ್ಲಿ ನೋಡುವಾಗ ಏನೋ ಒಂದು ಸ್ವಲ್ಪ ಅದರಲ್ಲಿ ಚೇಂಜಸ್, ಅಂದ್ರೆ ಏನೋ ಒಂದು ನಡೆದಿದೆ ಅನ್ನುವ ರೀತಿಯಲ್ಲಿ ಭಾಸವಾಗ್ತದೆ. ನಮ್ಗೆ ಮಾತ್ರ ಅಲ್ಲ, ಯಾರೆಲ್ಲ ಅದನ್ನು ಗಮನಿಸಿದ್ದಾರೆ ಅವರೆಲ್ಲರಿಗೂ ಇದು ಭಾಸ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಆ ಪಿತೂರಿ ಅನ್ನುವಂತ ಶಬ್ದ ಯಾಕೆ ಬಂತು ಅಂತ. ಯಾಕೆಂದ್ರೆ ಇಲ್ಲಿ ಯಾರನ್ನೆಲ್ಲ ತನಿಖೆ ಮಾಡಬೇಕು ಅವರನ್ನೆಲ್ಲ ತನಿಖೆ ಮಾಡಿದ್ದಾರೆ. ದಿನಕ್ಕೊಬ್ಬರನ್ನು, ದಿನಕ್ಕೆ 2 3 ಸಹ ಕರೆದು ರಾತ್ರಿ ತನಕ, ಬೆಳಿಗ್ಗೆಯಿಂದ ರಾತ್ರಿ ತನಕ SIT ಕಚೇರಿಯಲ್ಲಿ ಕೂತ್ಕೊಳ್ಳಿಸಿ ಎಲ್ಲಾ ರೀತಿಯ ತನಿಖೆಗಳು ಆಗಿದೆ. ಸೌಜನ್ಯ ಹೋರಾಟಗಾರರು ಯಾರೆಲ್ಲ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟವರು, ಅವರ ಎಲ್ಲಾ ರೀತಿಯ ತನಿಖೆಗಳನ್ನು ಮಾಡಿದ್ದಾರೆ. ಅಲ್ಲಿ ಪಿತೂರಿ ಅನ್ನುವಂತ ಅಂಶ ಎಲ್ಲಿಯಾದ್ರೂ ಕಂಡು ಬಂದಿದ್ರೆ ಅದು ಹೇಳ್ತಿದ್ರಲ್ವಾ, ಪಿತೂರಿ ನಡೆದಿದೆ ಅಂತ. ಅದು ಯಾವುದು ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ. ಎಲ್ಲಿ ಕೂಡ SIT ಅಥವಾ ಸರ್ಕಾರದ ಕಡೆಯಿಂದ ಎಲ್ಲಿ ಕೂಡ ಅದು ಗೊತ್ತಾಗ್ಲಿಲ್ಲ. ಆದ್ರೆ ಮೊನ್ನೆ ಅದು ಪಿತೂರಿ. BNS ಕಾಯ್ದೆ ಅಡಿಯಲ್ಲಿ ನ್ಯಾಯಾಲಯದ ಮುಂದೆ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳ ಮುಂದೆ ಏನು ಚೆನ್ನ ಅನ್ನುವ ವ್ಯಕ್ತಿ, ಏನು ಮುಸ್ಕುದಾರಿ ಮಾಸ್ಕ್ ಮೇಲೆ ಏನು ಹೇಳಿ, ಈಗ ಅವನು ಚೆನ್ನಯ್ಯ ಅಂತ ಆಗಿದೆ. ಅವನು BNS ಕಾಯ್ದೆ ಅಡಿಯಲ್ಲಿ 160 ಏನೋ ಹೇಳ್ತಾರೆ, ಬೇರೆ ನಮ್ಮ ಸಂಖ್ಯೆ ಬೇರೆ ಇದೆ, 164 ಆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ನ್ಯಾಯಾಲಯದ ಮುಂದೆ ಕೊಟ್ಟಂತ ಹೇಳಿಕೆಗಳು ಹೆಚ್ಚಾಗಿ ಅದು ಸುಳ್ಳಂತ ಯಾರು ತಗೊಳ್ಳೋದಿಲ್ಲ, ನ್ಯಾಯಾಧೀಶರ ಮುಂದೆ ತಗೊಂಡಿದ್ದು. ಆದ್ರೆ ಏಕಾಏಕಿಯಾಗಿ ಇವರು ಹೈಕೋರ್ಟ್ನಲ್ಲಿ ಈ ರೀತಿಯಲ್ಲಿ ವಾದಿಸ್ತಾರೆ. ಅದು ಹಾಗಾದ್ರೆ ಪೊಲೀಸ್ ಹತ್ರ ಹೇಳಿದ್ದು ಸತ್ಯನಾ, ಅಥವಾ SIT ಮುಂದೆ ಹೇಳಿದ್ದು ಸತ್ಯನಾ? ಹಾಗಾದ್ರೆ SIT ಮುಂದೆ ಹೇಳಿದ್ದು ಸುಳ್ಳಾಗಿರ್ಲಿಕ್ಕೆ ಸಾಧ್ಯ ಇಲ್ವಾ? ನ್ಯಾಯಾಲಯದಲ್ಲೇ ಹೇಳಿದ್ದು ಸುಳ್ಳಾದ್ರೆ SIT ಮುಂದೆ ಹೇಳಿದ್ದು ಸತ್ಯ ಅಂತ ಹೇಗೆ ತೆಗೆದುಕೊಳ್ಳುವುದು? ಇದೊಂದು ಗಮನಾರ್ಹವಾದ ವಿಷಯ ಮೇಡಮ್. ಇದ್ರ ಬಗ್ಗೆ ನೀವು ಕ್ಲಾರಿಫಿಕೇಶನ್ ಕೊಡುವುದಾದ್ರೆ ನಿಮ್ಮ ಗಮನಕ್ಕೆ ಸರ್. ನನ್ನ ಪ್ರಕಾರ ಏನು 164 ಅಲ್ಲಿ ಅವರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಅದು ಯಾರಿಂದಲೂ ಇನ್ಫ್ಲೂಯೆನ್ಸ್ ಆಗಿ ಕೊಟ್ಟ ಸ್ಟೇಟ್ಮೆಂಟ್ ಅಲ್ಲ.
ಅಂದ್ರೆ ಯಾರು ಹೇಳಿಕೊಟ್ಟು ಒತ್ತಡದಿಂದ ಹೇಳಿಸಿದಂತ ಸ್ಟೇಟ್ಮೆಂಟ್ ಅಲ್ಲ. ಯಾಕೆಂತ ಹೇಳಿದ್ರೆ ಅವನು ಖುದ್ದಾಗಿ ತಾನೇ ಪಾಪ ಪ್ರಜ್ಞೆಯನ್ನ ಬಂದಂತ ವ್ಯಕ್ತಿ. ಯಾಕೆಂದ್ರೆ ಅವನನ್ನು ಏನು ಲಾಯರ್ಗಳಿರ್ಬೋದು ಪ್ರತಿಯೊಬ್ಬರು ಕೂಡ ಅವನ ಬಗ್ಗೆ ಸಂಪೂರ್ಣ ತಿಳ್ಕೊಂಡು ಆಮೇಲೆ ಅದನ್ನು 164 ಸ್ಟೇಟ್ಮೆಂಟ್ಗೆ ಎಲ್ಲ ಅವನನ್ನು ಕರ್ಕೊಂಡೋಗಿ ಕೊಟ್ಟಂತ ಸ್ಟೇಟ್ಮೆಂಟ್. ಯಾರು ಕೂಡ ಅವನ ಜೊತೆ ಇದ್ದುಕೊಂಡು ಪ್ರೆಜರ್ ಅಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲ ಅದು 164 ಸ್ಟೇಟ್ಮೆಂಟ್. ಆವಾಗ ಏನು ಕೊಟ್ಟಿದ್ದಾನೆ ನೋಡಿ, ಆ ಸ್ಟೇಟ್ಮೆಂಟೇ ನಿಜವಾದ ಸ್ಟೇಟ್ಮೆಂಟ್. ಯಾಕೆಂತ ಹೇಳಿದ್ರೆ ಅದೇ ಈಗ ದಾಖಲೆ ಏನು ಅದು ಅದನ್ನು ನಾವು ಏನ್ ಹೇಳ್ತೇವೆ ಅದಕ್ಕೆ ಪರಿಗಣಿಸ್ಬೇಕಾದಂಥದ್ದು 164. ಆಮೇಲೆ SIT ರಚನೆ ಆದ್ಮೇಲೆ ಏನು ಚೇಂಜಸ್ ಆಯ್ತು ನೋಡಿ, ಅದ್ರಲ್ಲಿ ಆಮೇಲೆ ಅವನು ಏನು ಮಾತಾಡಿದ ಅದು ನಿಜವಾಗಿ ಪರಿಗಣಿಸ್ಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ರೀತಿಯ ಒತ್ತಡ ಇರ್ಬೋದು, ಆಮಿಷ ಇರ್ಬೋದು, ಮತ್ತೆ ಅವನನ್ನು ಎದುರಿಸುವಂತ ಅವನಿಗೆ ಅವನ ಫ್ಯಾಮಿಲಿಗೆ ತೊಂದರೆ ಮಾಡ್ತೇವೆ, ಪ್ರಾಣಾಪಾಯ ಮಾಡ್ತೇವೆ ಅನ್ನುವಂತ ಬೇರೆ ಬೇರೆ ರೀತಿಯ ಒಂದು ಬೆದರಿಕೆಗಳು ಕೂಡ ಆಮೇಲೆ ಬಂದಿರ್ಬೋದು. ಈಗ ಈಗಾಗ್ಲೇ ನಮ್ಮ ಗಮನಕ್ಕೆ ಬಂದಾಗೆ SIT ಒಳಗೆ ಕೂಡ ಕೆಲವೊಬ್ರು ಆಫೀಸರ್ಸ್ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಮೊದಲಿಗೆ SIT ರಚನೆ ಆದ ಒಂದ್ ಸ್ವಲ್ಪ ದಿನದಲ್ಲಿಯೇ ಗಮನಕ್ಕೆ ಬಂದಿದೆ, ಇಂಥ ಕೆಲಸಗಳು ಆಗ್ತಾ ಉಂಟು ಅಂತ. ಆಗಿರುವಾಗ ಇದು ಖಂಡಿತ ಆತರ ಆಗಿದೆ ಅಂತ ನಮ್ಗೆ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಈ ಒಂದು ಚಿನ್ನಯ್ಯನನ್ನು ಇವರು ಬೇರೆ ಬೇರೆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಹೇಳಿಕೆ ಬದಲಾಯಿಸುವಂತೆ ಅವನಿಗೆ ಒತ್ತಡ ತಂದಿರಬಹುದು ಅಂತ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಮೊದಲು ಅವನಾಗಿಯೇ ಬಂದವನು, ಯಾರು ಕೂಡ ಅವನನ್ನು ನೀನು ಇದು ಈ ರೀತಿ ಹೇಳ್ಬೇಕಂತ ಹೇಳಿಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲ. ಈಗ ಮೊನ್ನೆ ಒಂದು 2-3 ದಿನದಿಂದ ಬರುವಂತ ವಿಡಿಯೋಗಳನ್ನು ನೀವು ಗಮನಿಸಿರ್ಬಹುದು. 2 ವರ್ಷ ಮೊದಲು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಭೇಟಿಯಾಗಿ ಏನು ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ, ಮಾತಾಡಿದ್ದಾನೆ ನೋಡಿ, ಅಲ್ಲಿ ನೀವು ಯಾರು ಕೂಡ ಸರಿಯಾಗಿ ಗಮನಿಸಿದ್ರೆ ಗೊತ್ತಾಗ್ತದೆ ಅದು ಯಾವುದೇ ಒತ್ತಾಯಪೂರ್ವಕ ಅಥವಾ ಒತ್ತಡದಿಂದ ಅಥವಾ ಯಾರೋ ಹೇಳಿಕೊಟ್ಟಂತ ಸ್ಟೇಟ್ಮೆಂಟ್ಗಳು ಅಥವಾ ಮಾತುಗಳು ಅಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ. ಈಗ ನೋಡಿ, ನಮ್ಮನ್ನು ಯಾರು ವಿರೋಧಿಸ್ತಾರೆ ನೋಡಿ, ಹೋರಾಟವನ್ನು ಯಾರು ವಿರೋಧಿಸ್ತಾರೆ ಅವರು ಕಾರಣಗಳೇ ಇಲ್ಲ ವಿರೋಧಿಸ್ಲಿಕ್ಕೆ, ಆದ್ರೂ ಇದನ್ನು ಸುಳ್ಳು ಅಂತ ಬಿಂಬಿಸ್ಲಿಕ್ಕೋಸ್ಕರ ಇದು ಅಲ್ಲ, 2 ವರ್ಷ ಮೊದಲಿದ್ದು ವಿಡಿಯೋ ಅಲ್ಲ ಅಂತ ಹೇಳಲಿಕ್ಕೆ ಬೇರೆ ಬೇರೆ ರೀತಿಯ ನಾಟಕಗಳನ್ನು ಮಾಡ್ತಾರೆ. ಆದ್ರೆ ನೀವು ಗಮನಿಸಿದಾಗ ಪ್ರತಿಯೊಬ್ರು, ನನ್ಗೆ ಈಗ ಕೆಲವರು ಕರೆ ಮಾಡುವಾಗ ಹೇಳ್ತಾರೆ ಅಲ್ಲಿ ಒತ್ತಡ ಕಾಣುವುದೇ ಇಲ್ಲ ಅಂತ, ಯಾವುದೇ ರೀತಿಯ ಒತ್ತಾಯಪೂರ್ವಕ ಸ್ಟೇಟ್ಮೆಂಟ್ ಅಲ್ಲ ಅಂತ ಗೊತ್ತಾಗ್ತದೆ. ಅವನ್ ನೋಡಿ ಯಾವ ರೀತಿ ಹೇಳಿದ್ದಾನೆ ಅಂತ ಹೇಳಿದ್ರೆ, ನೀವು ಒಂದು ಯಾರಾದ್ರೂ ಹೇಳಿಕೊಟ್ಟಾಗ ನಿಮ್ಗೆ ಹೆಸರುಗಳು ಮರ್ತೋಗ್ತದೆ, ವಿಷಯಗಳು ಮರ್ತೋಗ್ತದೆ, ಪ್ರತಿಯೊಂದು ಜಾಗ ಕೂಡ ಮರ್ತೋಗ್ತದೆ ಅಲ್ವಾ. ಈಗ ನೀವು ಯಾರಾದ್ರೂ ಹೇಳಿಕೊಟ್ಟದನ್ನು ಅಷ್ಟು ಒಂದು ಇದ್ರಲ್ಲಿ ಕ್ಲಾರಿಟಿ ಕೊಟ್ಟು ಹೇಳಿಕ್ಕೆ ಆಗ್ತದ? ಆಗುದಿಲ್ಲ. ಹೇಳ್ಬೋದು, ಇನ್ನೊಮ್ಮೆ ಮರ್ತೋಗ್ತದೆ. ಆದ್ರೆ ಅವನ್ ನೋಡಿ ಯಾವ ರೀತಿ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರನ್ನು ಹೇಳ್ತಾನೆ, ಪ್ರತಿಯೊಂದು ಪ್ಲೇಸ್ ಹೇಳ್ತಾನೆ, ಪ್ರತಿಯೊಂದು ಸಮಯ ಹೇಳ್ತಾನೆ. ಅದು ಹೇಗೆ? ಅದು ಅವನದ್ದೇ ಜೀವನದ ಅನುಭವ ಆದಾಗ ಮಾತ್ರ ಸಾಧ್ಯ. ಯಾರೋ ಹೇಳಿಕೊಟ್ಟ ಪಾಠ ಗಿಳಿಪಾಠ ಆದ್ರೆ ಅದು ಖಂಡಿತವಾಗಿಯೂ ಸತ್ಯ ಆ ರೀತಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಮ್ಮೆ ಮಾತಾಡುವಾಗ ಒಂದು ರೀತಿ ಆಗ್ತದೆ, ಇನ್ನೊಮ್ಮೆ ಮಾತಾಡುವಾಗ ಇನ್ನೊಂದು ರೀತಿ ಆಗ್ತದೆ. ಮತ್ತೆ 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 SITಯ ವಕೀಲರು, SITಯ ಪರವಾದ ಸರ್ಕಾರಿ ವಕೀಲರು ಯಾಕೆ ಈ ರೀತಿ ವಾದವನ್ನ ಮಂಡಿಸ್ತಾ ಇದ್ದಾರೆ? ಇದೊಂದು ಕ್ವಶನ್ ಮಾರ್ಕ್ ಬರ್ತಾ ಇದೆ. ಮೊಹಂತಿ ಅವರ ಗಮನಕ್ಕೆ ಈ ವಿಚಾರಗಳು ಬರ್ತಾ ಇಲ್ಲ. ಈ ವಿಚಾರಗಳು ಬರದೆ ಒಬ್ಬ SITಯ ವಕೀಲರು ಅಥವಾ ಸರ್ಕಾರಿ ವಕೀಲರು ಮೊಹಂತಿ ಅವರ ಗಮನಕ್ಕೆ ತರದೆ ಈ ರೀತಿಯಲ್ಲಿ ವಾದ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ ರೈಸ್ ಆಗ್ತದೆ ಈ ಕ್ವಶನ್. ಹೌದು, ಖಂಡಿತ ಅದೊಂದು ಸಂಶಯ ಪ್ರತಿಯೊಬ್ಬರಲ್ಲಿ ಮೂಡುವಂತದ್ದೇ. ಯಾಕೆ ಈ ರೀತಿ ಅಂತ ಅಂದ್ರೆ, ಈಗ ಪಿತೂರಿ ಅನ್ನುವ ಶಬ್ದ ಬಂದಾಗ ಪಿತೂರಿ ಆಗಿದೆ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಗಳಾಗಿದೆ, ನಾವು ನೋಡ್ಕೊಂಡು ಬಂದಿದ್ದೇವೆ. ಈಗ ಆ ಪಿತೂರಿ ಅನ್ನುವ ಶಬ್ದ ಏನು ಈಗ ಪ್ರಯೋಗ ಆಗ್ತಾ ಉಂಟು, ಅದಕ್ಕೆ ಎಲ್ಲಿಯಾದ್ರೂ ಸಾಕ್ಷಿ ಇದೆಯಾ? ಪಿತೂರಿ ಆದದಕ್ಕೆ ಸಾಕ್ಷಿಯನ್ನು ಕೂಡ ಅವರು ತೋರಿಸ್ಬೇಕಲ್ಲ. ಈಗ ಬಾಯಲ್ಲಿ ಪಿತೂರಿ ಆಗಿದೆ ಅಂತ ಹೇಳುವುದಲ್ಲ, ಪಿತೂರಿ ಆದದಕ್ಕೆ ಸಾಕ್ಷಿ ತೋರಿಸ್ಬೇಕು. ಎಲ್ಲಿ ಯಾವ ರೀತಿಯ ಪಿತೂರಿ, ಯಾವ ರೀತಿಯಲ್ಲಿ ಏನು ಅಂತ ಹೇಳ್ಬೇಕಲ್ಲ. ಬಾಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ರೆ ಆಗುದಿಲ್ಲ ಅಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅವರು ಉತ್ತರ ಕೊಡ್ಬೇಕಾಗ್ತದೆ. ಮತ್ತೆ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಹರಿಸ್ಬೇಕು. ಈ ತರ ಹೇಗೆ ಸಾಧ್ಯ ಇದೆ?
ಅನ್ನುವ ಈಗ ಬಗ್ಗೆ ಅವರು ಈಗ ಕೂಡ ಗಮನ ಹರಿಸಬೇಕು. ಈಗ ಹಾಗಾದ್ರೆ ಇಲ್ಲಿ ಏನು ಬಂಗಲೆ ಗುಡ್ಡ ಇದೆ, ನೇತ್ರಾವತಿ ಹ್ಮ್ ನದಿಯ ಸಮೀಪ ಇರುವಂತ ಬಂಗಲೆ ಗುಡ್ಡದಲ್ಲಿ ಏನು ಅಸ್ಥಿ ಹ್ಮ್ ಪಂಜರಗಳು, ಸ್ಕೆಲಿಟಿನ್, ಮಾನವನ ದೇಹದ ಅವಶೇಷಗಳು ಸಿಗ್ತಾ ಇದೆ. ಆ, ಹೌದು ಅದಕ್ಕೆ ಒಂದು ರೀತಿಯ ಅವಮಾನಕರವಾಗಿ ಒಂದು ಈ ಮಾಧ್ಯಮಗಳು ಬುರುಡೆ ಬಿಡ್ಕೊಂಡು ಹೋಗ್ತಾ ಇವೆ. ಅಂದ್ರೆ ಬುರುಡೆ ಬುರುಡೆ ಅನ್ಕೊಂಡು ಬಹಳ ಆ ಒಂದು ಮನುಷ್ಯರಿಗೆ ಗೌರವ ಇಲ್ಲದ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಹೌದು ಈ ಬಗ್ಗೆ ಹೌದು ಯಾವುದೇ ತರದ ಒಂದು ಮಾನವೀಯತೆ ಇಲ್ಲದೆ ನಡೆದುಕೊಳ್ತಾ ಇದ್ದಾರೆ ಅಂತ ಒಂದು ಎಷ್ಟೋ ಹೌದು ದೇಹಗಳ ಮೂಳೆಗಳು ಸಿಗ್ತಾ ಸಂದರ್ಭದಲ್ಲಿ ಆ ಹೌದು ಮೂಳೆಗಳಲ್ಲಿ ಪಿತೂರಿ ಮಾಡ್ಲಿಕ್ಕೆ ಏನು ಸಾಧ್ಯ, ಹೇಗೆ ಸಾಧ್ಯ ಅಂತ. ಅದೇ ಹೇಳುದು. ಈಗ ನೋಡಿ, ಆ ಅಲ್ಲಿ ಏನು ವಿಠಲಗೌಡರನ್ನು ಕರ್ಕೊಂಡೋಗಿ ಮಹಾಜಾರು ಮಾಡುವಾಗ ಭೂಮಿಯ ಮೇಲ್ಮೈಯಲ್ಲಿ ಆ, ಎಲ್ಲ ಅಸ್ಥಿಪಂಜರಗಳು ಇದ್ದವು ಅನ್ನುವುದನ್ನು ಅವರೇ ವಿಡಿಯೋದ ಮುಖಾಂತರ ಎಲ್ಲರ ಮುಂದೆ ಇಟ್ಟಿದ್ದಾರೆ. ಹ್ಮ್. ಅಲ್ಲಿ ಏನೆಲ್ಲ ಆಗಿದೆ, 5 ಇತ್ತು 7 ಇತ್ತು ಅಂತ ಹೇಳಿದ್ದಾರೆ. ಅದು ಮೇಲ್ಮೈಯಲ್ಲಿ ಇತ್ತು. ಅದು ಹೇಗೆ ಬಂತು ಅನ್ನುವುದನ್ನು ತನಿಖೆ ಮಾಡಬೇಕು. ಅದು ಹೇಗೆ ಅಲ್ಲಿಗೆ ಬಂತು ಅಂತ ಅದನ್ನು ಕೂಡ ಕೆಲವೊಬ್ಬ ಈ ನಕಲಿ ಪತ್ರಕರ್ತರಿದ್ದಾರಲ್ಲ, ಅವರು ಅಲ್ಲಿ ಸೂಸೈಡ್ ಪಾಯಿಂಟ್ ಅಂತ ಹೇಳಿಕೊಂಡು ಭಾಷಣ ಬಿಗಿತಾ ಇದ್ದಾರೆ, ಬರಿತಾ ಇದ್ದಾರೆ. ಸೂಸೈಡ್ ಪಾಯಿಂಟ್ ಹೇಗೆ ಆಗ್ತದೆ? ಅದು ಬಂಗ್ಲಗುಡ್ಡ ಅನ್ನೋದು ಅದು ಅದೇನು ತಗ್ಗು ಪ್ರದೇಶ ಅಲ್ಲ, ಎತ್ತರದ ಪ್ರದೇಶ, ತುಂಬಾ ಎತ್ತರದಲ್ಲಿರುವಂತ ಜಾಗ ಅದು ಗುಡ್ಡ. ಅದರಲ್ಲಿ ನೀವು ಮೊನ್ನೆ ನೋಡಿರ್ಬಹುದು, ಆಫೀಸರ್ಗಳೆಲ್ಲ ಹೋಗುವಾಗ ಎಷ್ಟು ಕಷ್ಟಪಟ್ಟುಕೊಂಡು ಮೇಲೆ ಹೋಗ್ತಾ ಇದ್ರು, SIT ಆಫೀಸರ್ಗಳು ಅಂತ ನೋಡ್ಬೋದು. ಆಗಿರುವಾಗ ಸೂಸೈಡ್ ಮಾಡುವವನಿಗೆ ಎತ್ತರದಲ್ಲಿ ಹೋಗಿ ಸೂಸೈಡ್ ಮಾಡ್ಲಿಕ್ಕೆ ಏನು ಹರ ಕೇಳಿರ್ತಾರ ಅವರು? ನಾವು ಅಲ್ಲಿ ಎತ್ತರಕ್ಕೆ ಹೋಗಿ ಸೂಸೈಡ್ ಮಾಡ್ತೇವೆ ಅಂತ. ಮತ್ತೊಂದು ನೀವು ಗಮನಿಸಬೇಕು, ಸೂಸೈಡ್ ಮಾಡುವವರೆಲ್ಲರದ್ದು ಕೂಡ ಅಸ್ಥಿಪಂಜರಗಳು, ಅವಶೇಷಗಳು ಒಂದೇ ಕಡೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಅದೇನು ಒಂದೇ ಫ್ಯಾಮಿಲಿಯಾ? ಅದೇಗೆ ಸೂಸೈಡ್ ಮಾಡುವವರೆಲ್ಲ ಒಂದೇ ಕಡೆ ಹೋಗಿ? ಅದೇನ್ ಸೂಸೈಡ್ ಪಾಯಿಂಟ್ ಅಂತ ಹೇಳಲಿಕ್ಕೆ ಅಲ್ಲಿ ಏನ್ ಸಾಕ್ಷಿ ಇದೆ? ಅದು ಫಾರೆಸ್ಟ್, ರಿಸರ್ವ್ಡ್ ಫಾರೆಸ್ಟ್ ಅದು ಕೂಡ. ಆ ಫಾರೆಸ್ಟಿಗೆ ಒಬ್ಬ ಅಧಿಕಾರಿ, ಫಾರೆಸ್ಟ್ ಆಫೀಸರ್ ಇರ್ಬೇಕು, ನೋಡ್ಕೊಳ್ತಾ ಇರ್ತಾರೆ. ಅದರೊಳಗೆ ಹೋಗಿ ಸೂಸೈಡ್ ಮಾಡ್ಕೊಳ್ಳುವುದಂದ್ರೆ ಅದು ಯಾರಾದ್ರೂ ನಂಬಲಿಕ್ಕೆ ಸಾಧ್ಯ ಅಂತ ಇರುವಂತ ವಿಷಯವಾ? ನೋಡಿ, ಇವರೇ ಈಗ ಯಾರು ಅದನ್ನು ಸೂಸೈಡ್ ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ ನೋಡಿ, ಅವರೇ ಈ ಮೊದಲು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಅಲ್ಲಿ ಸಾಕಷ್ಟು ಹೆಣಗಳನ್ನು ಊತದ್ದು ಇದೆ, ಪಂಚಾಯತ್ನವರ ಗಮನಕ್ಕೆ ಬಂದು ಪೊಲೀಸ್ನವರ ಎಲ್ಲ ಇದಾಗಿ ಮಹಜಾರ್ ಎಲ್ಲ ಆಗಿ ಎಲ್ಲವೂ ಕೂಡ ಆಗಿ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಊತ ಹೆಣಗಳು ಸಾಕಷ್ಟು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ ಅಂತ ಪಂಚಾಯತ್ ಕಡೆಯಿಂದ ಕೂಡ ಹೇಳಿದ್ದಾರೆ. ಜೊತೆಗೆ ವಸಂತ್ ಗಿಳಿಯಾರ್ ಒಬ್ಬ ಪತ್ರಕರ್ತ, ಅವನು ಕೂಡ ತನ್ನ ಫೇಸ್ಬುಕ್ ಪೇಜಲ್ಲಿ ಬರ್ಕೊಂಡಿದ್ದಾನೆ ಮತ್ತು ಹೇಳಿದ್ದಾನೆ, ಅಲ್ಲಿ ಸಿಕ್ಕಿದ್ರೆ ಏನು ಆಶ್ಚರ್ಯ ಪಡುವಂತ ವಿಷಯ ಇಲ್ಲ, ಸಿಗ್ಬಹುದು, ಯಾಕೆಂದ್ರೆ ಅಲ್ಲಿ ಊತಿಟ್ಟಿದ್ದಾರೆ ಅಂತ ಅಲ್ವಾ. ಈಗ ಚಿನ್ನಯ್ಯ ತೋರಿಸಿದ ಜಾಗದಲ್ಲಿ ಎಲ್ಲಿ ಹೋಯ್ತು ಅದೆಲ್ಲ ಎಲ್ಲಿ ಹೋಯ್ತು? ಈಗ ಚಿನ್ನಯ್ಯನ ಮೇಲೆ ತನಿಖೆ ಮಾಡೋದಕ್ಕೆ ಜಾಸ್ತಿ ಆಸಕ್ತಿ ಇಲ್ಲದೆ ಬೇರೆ ಬೇರೆ ವಿಚಾರಗಳಲ್ಲಿ, ಸುತ್ತಮುತ್ತ ಬೇರೆ ಬೇರೆ ವಿಚಾರಗಳಲ್ಲಿ ಈ ಈ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಒಂದು ರೀತಿಯ ತನಿಖೆ ನಡೆದಾಗೆ ಕಾಣಿಸ್ತಾ ಇದೆ. ನಡೀಲಿ ತನಿಖೆ, ಎಲ್ಲರ ಮೇಲೆ ನಡೀಲಿ. ತನಿಖೆ ಯಾರು ನಡಿಬೇಕು. ತಪ್ಪಿತಸ್ಥರಿದ್ರೆ ಎಲ್ಲರ ಮೇಲೆ ನಡೀಲಿ. ತಪ್ಪು ಸತ್ಯ ನ್ಯಾಯ ಗೊತ್ತಾಗ್ತದೆ. ಅದರಲ್ಲಿ ಯಾವ ಚಿಂತೆ ಯಾರಿಗೂ ಇಲ್ಲ, ಯಾವ ಹೋರಾಟಗಾರರಿಗೂ ಇಲ್ಲ. ಆದ್ರೆ ಇದರ ಸುತ್ತುತ್ತಾ ಇದೆ ಚಕ್ರ. ಹೌದು, ಇನ್ನು ಬೇರೆ ಯಾವುದೇ ಆಂಗಲ್ ಅಲ್ಲಿ ಹೇಳಿ ಮೇಡಮ್. ಒನ್ ಸೈಡ್ ಅಲ್ಲಿ ಹೋಗ್ತಾ ಉಂಟು ಅಂತ ಹೇಳುದು ನೀವು. ಹೌದು, ಖಂಡಿತ ನಮ್ಗೆ ಹಾಗೆ ಅನಿಸ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ, ಆ ನಮ್ಮ ಕಡೆಯಿಂದ ಯಾರೆಲ್ಲ ತನಿಖೆಗೆ ಹೋಗ್ತಾರೆ ಅಂದ್ರೆ, ಇಲ್ಲಿ ಸೌಜನ್ಯ ಹೋರಾಟಗಾರರು ಯಾರೆಲ್ಲ ತನಿಖೆಗೆ ಹೋಗ್ತಾರೆ ಅದನ್ನು ಬಹಳ ವೈಭವೀಕರಿಸಿ, ಅಂದ್ರೆ ಅದನ್ನೊಂದು ವಿಚಿತ್ರ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಸ್ಯಾಟಲೈಟ್ ಚಾನೆಲ್ಗಳು. ಅದೇ ರೀತಿ ಆ ಕಡೆಯಿಂದ ಆಪಾದನೆ ಯಾರ ಮೇಲೆ ಉಂಟು, ಅಥವಾ ಯಾರೆಲ್ಲ ನಾವು ಕೂಡ ನೋಡಿದ್ದೇವೆ ಪಂಚಾಯತ್ನವರ ಇವರನ್ನೆಲ್ಲ ತನಿಖೆ ಮಾಡುವಾಗ ಅಲ್ಲಿ ಯಾವುದೇ ರೀತಿಯಲ್ಲಿ, ಈಗ ಮಾಬಾಲ್ ಶೆಟ್ರು ಕೂಡ ಬಂದಿದ್ರು, ಡಾಕ್ಟರ್ ಅವರು ಬಂದಿದ್ದಾಗ ಯಾವುದೇ ರೀತಿಯಲ್ಲಿ ಅದನ್ನು ತೋರಿಸುವುದಿಲ್ಲ ಸ್ಯಾಟಲೈಟ್ ಚಾನೆಲ್ಗಳು. ಯಾಕೆ ಹೇಗೆ ಇಬ್ಬಗೆಯ ನೀತಿ ಅನ್ನೋದು ನಮ್ಮ ಪ್ರಶ್ನೆ ಅಲ್ವಾ. ಈಗ ತನಿಖೆ ಅಂದ್ರೆ ಅದು ಕೂಡ ತನಿಖೆ, ಇದು ಕೂಡ ತನಿಖೆ ಅಲ್ವಾ. ನಮ್ಮವರು ಹೋದ ತಕ್ಷಣ, ನಮ್ಮ ಕಡೆಯವರು ಹೋದ ತಕ್ಷಣ ಡ್ರಿಲ್ ಮಾಡಿದ್ರು ಅಂತ ಎಲ್ಲ ಬರ್ತಾರಲ್ಲ, ಯಾಕೆ ಆ ಕಡೆಯವರು ಹೋದಾಗ ಡ್ರಿಲ್ ಅನ್ನುವ ವರ್ಡ್ ಯಾಕೆ ಬರುವುದಿಲ್ಲ? ಅವರು ಹೋದದನ್ನು ಯಾಕೆ ಅಷ್ಟು ಗೌಪ್ಯವಾಗಿರಿಸ್ತಾರೆ ಅನ್ನೋದು ಪ್ರಶ್ನೆ. ಮೇಡಮ್, ಎಷ್ಟರ ಮಟ್ಟಿಗೆ ಅಂದ್ರೆ, ಈಗ ಪುರಂದರ ಗೌಡ್ರು, ನಾವು ಸ್ವತಃ ಅವರ ಹತ್ರ ಮಾತಾಡಿದ್ದೆ ಈ ವಿಚಾರಕ್ಕೆ ಸಂಬಂಧಪಟ್ಟು. ಪುರಂದರ ಗೌಡ್ರು ಮತ್ತೆ ತುಕಾರಾಮ್ ಗೌಡ್ರನ್ನ ಸಹ ಮಾತಾಡಿಸಿದ್ದೆ ಈ ವಿಚಾರಕ್ಕೆ ಸಂಬಂಧಪಟ್ಟು. ಯಾವ ರೀತಿಯಲ್ಲಿ ಬೆದರಿಸಿದ್ದಾರಂದ್ರೆ, ಅಲ್ಲಿ ಮಂಜುನಾಥ ಅನ್ನೋ ಒಂದು ಅಧಿಕಾರಿ ಒಬ್ರು ಯಾವ ರೀತಿಯಲ್ಲಿ ಬೆದರಿಸಿದ್ದಾರಂದ್ರೆ, ನಿಮ್ಮ ಮನೆ ಮಠ ಎಲ್ಲ ಮಾರ್ಕೊಳ್ಬೇಕಾಗತ್ತೆ, ನಿಮ್ಮ ನಾಟಕಗಳೆಲ್ಲ ಗೊತ್ತಾಗಿದೆ ಅಂತ ಬೈದಿದ್ದಾರಂತೆ. ಇನ್ಯಾವುದೋ ಕೆಟ್ಟ ಶಬ್ದಗಳನ್ನು ಸಹ ಉಪಯೋಗಿಸಿದ್ದಾರೆ ಅಂತ ಹೇಳ್ತಾರೆ ಅವರು. ಇದು ನೋಡಿದ್ದೇನೆ ನಾನು ಸಹ, ಈ ಮಾತುಗಳು ಬಂದಿದೆ ಅಂತ ಹೇಳಿದ್ದು ನೋಡಿದ್ದೇನೆ.
ಅದಾದ್ಮೇಲೆ ಅವರು ಹೈಕೋರ್ಟಿಗೆ ಹೋಗಿದ್ದು. ಮಾನ್ಯ ನಾಗಪ್ರಸನ್ನ ಅವರ ಬೆಂಚ್ ಮುಂದೆ ಅವರು ತಮ್ಮ ಒಂದು ಅಹಲನ್ನ ತಗೊಂಡು ಹೋಗಿ ಕೂತಿದ್ದು. ಅದಾದ ನಂತರ ಈ ರೀತಿಯ ಒಂದು ಬದಲಾವಣೆಗಳು ಬರ್ತಾ ಇದೆ. 26ಕ್ಕೆ ಏನಾಗ್ತದೆ ಅಂತ ಕಾದ್ ನೋಡ್ಬೇಕಾಗಿದೆ. ಏನ್ ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ? ಹೌದು, ಅಂದ್ರೆ ನೋಡಿ, ಇದು ನಿಜವಾದ ಪಿತೂರಿ. ಈಗ ಪಿತೂರಿ ಅನ್ನೋ ವರ್ಡ್ ಏನು ಉಪಯೋಗಿಸ್ತಾರಲ್ಲ, ಇದು ನಿಜವಾದ ಪಿತೂರಿ. ಅಂದ್ರೆ ಯಾರು ನೊಂದವರಿದ್ದಾರೆ, ಯಾರು ಸಮಸ್ಯೆಗೊಳಗಾದವರಿದ್ದಾರೆ, ಅವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರ್ಲಿಕ್ಕೆ ಹೆದರ್ಬೇಕು, ಅವರಲ್ಲಿ ಬರ್ಲೇಬಾರ್ದು ಅನ್ನುವಂತ ಪಿತೂರಿ ನಡೀತಾ ಉಂಟು. ಅಲ್ಲಿ ಬರಬಾರ್ದು, ಯಾರು ಕೂಡ ಕಂಪ್ಲೇಂಟೇ ಬರಬಾರ್ದು ಅನ್ನುವಂತ ಪಿತೂರಿಯನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ನೋಡಿ, ಈಗ ಅವರು ನಮ್ಮ ಪರಿಚಿತರು, ಗೊತ್ತಿದ್ದವರೇ ಆದ ಕಾರಣ ನಮ್ಗೆ ಅದು ನ್ಯೂಸ್ ಬಂತು ಅಲ್ವಾ. ಯಾರಾದ್ರೂ ಹೊರಗಿನವರು ಈಗ ಯಾರಾದ್ರೂ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಾಗ ಇಂಥದ್ದು ಬಂದ್ರೆ ಅವರು ಅದನ್ನು ಹೇಳ್ಕೊಳ್ಲಿಕ್ಕೆ ಕೂಡ ಭಯ ಪಡ್ತಾರೆ. ಅಂದ್ರೆ ನಾಳೆ ನಮ್ಗೆ ಸಮಸ್ಯೆ ಆಗ್ತದೆ ಏನಾ ಅಂತ ಹೇಳ್ಕೊಳ್ಳುದಿಲ್ಲ. ಇಂಥದ್ದು ಎಷ್ಟೋ ಆಗಿರ್ಬಹುದಲ್ಲ. ಈಗ ಪುರಂದರ ಗೌಡರು ಹೋದಾಗ ಅದು ಗೊತ್ತಾದ್ರಿಂದ ನಮ್ಗೆ ಗೊತ್ತಾಯ್ತು. ಈಗ ಪುರಂದರ ಗೌಡ್ರು ಹೈಕೋರ್ಟ್ನ ಮೆಟ್ಲಂತೂ ಹೋಗುವಂತ ತಾಕತ್ತಿದ್ದವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಅವರು ಅದಕ್ಕೆ ಸಂಬಂಧಪಟ್ಟದ್ದು ಏನು ಮಾಡ್ತಾರೆ, ಆಯ್ತಾ. ಹೌದು, ಆದ್ರೆ ಯಾರು ಸಾಮಾನ್ಯರು ಬಂದಾಗ ಇದೇ ರೀತಿಯ ಭಯದ ವಾತಾವರಣ SIT ಯಲ್ಲಿ ನಿರ್ಮಾಣ ಆದ್ರೆ SIT ಯನ್ನ ನಂಬೋದು ಹೇಗೆ? ಮಾನ್ಯ ಮಹಂತಿ ಅವರನ್ನ ಕೇಳೋದು, ದಯವಿಟ್ಟು ಇದು ಏನಾಗ್ತಾ ಇದೆ SIT ಯಲ್ಲಿ? SIT ಏನು ಪ್ರಶ್ನಾತೀತವಾದ ಸಂಸ್ಥೆಯಾ? ನಮ್ಮ ದೇಶದಲ್ಲಿರುವ ಯಾವುದಾದ್ರೂ ಸಂಸ್ಥೆ ಪ್ರಶ್ನಾತೀತವಾದ ಸಂಸ್ಥೆಯಾ? ಇಡಿ ಇರ್ಬೋದು, CBI ಇರ್ಬೋದು, SIT ಇರ್ಬೋದು, ಅಥವಾ ನಮ್ಮ ಸರ್ಕಾರಗಳು ಪ್ರಶ್ನಾತೀತವಾದದ್ದಾ? ಎಲ್ಲರನ್ನು ಪ್ರಶ್ನೆ ಮಾಡುವ ರೈಟ್ಸು ನಮಗಿದೆ, ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಲ್ಲಿ ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ ನೋಡಬೇಕಾಗಿದ್ದು ಮಹಂತಿಯವರ ಕರ್ತವ್ಯ, ಹೌದಾ ಅಲ್ವಾ ಮೇಡಮ್? ಹೇಳಿ. ಖಂಡಿತ ಖಂಡಿತ. ಈಗ ನೋಡಿ, SIT ರಚನೆ ಆದಾಗ ಯಾವ ರೀತಿ ಒಂದು ಪ್ರಚಾರ ಆಗಿತ್ತು ಅಂತ ಹೇಳಿದ್ರೆ, ಅವರದ್ದೆಲ್ಲ ಆನ್ಲೈನ್ ಅಲ್ಲಿ ಅವರ ನಂಬರ್, ವಾಟ್ಸಪ್ ನಂಬರ್, ಅವರದ್ದು ಇಮೇಲ್, ಅದು ಇದು ಎಲ್ಲವನ್ನು ಕೊಟ್ಟು ನೊಂದವರಿದ್ರೆ ಬರ್ಬೋದು, ಯಾರಿಗೆ ಸಮಸ್ಯೆ ಆಗಿದೆ ಅವರು ಬಂದು ಕಂಪ್ಲೇಂಟ್ ಕೊಡ್ಬೋದು ಅಂತ ಎಲ್ಲ ಕಡೆ ಕೂಡ ಅದನ್ನು ಡಿಸ್ಕ್ಲೋಸ್ ಮಾಡಿದ್ರು ಅಲ್ವಾ. ಅದು ಮಾಡಿದ್ದಾಗ ಜನರಿಗೊಂದು ಹೋಪ್ಸ್ ಇತ್ತು. ಹೌದು, ಇದು SIT ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ, ಇವರು ಖಂಡಿತವಾಗಿಯೂ ನಮ್ಮ ಸಮಸ್ಯೆಗಳನ್ನು ತಕೊಂಡು ತನಿಖೆ ಮಾಡ್ತಾರೆ ಅನ್ನುವಂತ ಹೋಪ್ಸ್ ಅಲ್ಲಿ ಕೆಲವರು ಬಂದಿದ್ರು. ಈಗ ಆ ನಂತರ ನಡೆದ ಬೆಳವಣಿಗೆ ಏನಿದೆ ನೋಡಿ, ಎಲ್ಲರಿಂದ ಅಂತ ಹೇಳುದಿಲ್ಲ, ಒಳ್ಳೆಯವರು ಇರ್ಬೋದು ಅದ್ರೊಳಗೆ. ಕೆಲವೊಬ್ರು ಆಫೀಸರ್ಸ್ ನೋಡಿ, ಅವರ ಮೇಲೆ ಸಂಶಯ ಇದೆ, ಈ ತರ ನಡೀತಾ ಉಂಟು ಅಂತ ಒಂದು ಕಂಪ್ಲೇಂಟ್ ಜನರಿಂದ ಬಂದಾಗ ಅಥವಾ ಗಮನಿಸಿದವರಿಂದ ಬಂದಾಗ ಅದನ್ನು ಸೂಕ್ತವಾಗಿ ಅದರೊಳಗೆ ಕೂಡ ತನಿಖೆ ಮಾಡಿ, ಹೌದಾ ಇಂಥದ್ದು ನಡೆದಿದೆಯಾ, ಏನಾದ್ರೂ ಇದೆ ಇವರ ಕೈಯಲ್ಲಿ, ಮೊಬೈಲ್ ಅಲ್ಲಿ ಇದೆಯಾ ಏನಾದ್ರೂ, ಅದನ್ನು ಕೂಡ ತನಿಖೆ ಮಾಡ್ಬೇಕಲ್ಲ. ಆ ತನಿಖೆ ಮಾಡಿದಾಗ ಮಾತ್ರ ಅಲ್ಲಿ ಪಾರದರ್ಶಕವಾಗಿ ತನಿಖೆ ನಡೆಯುತ್ತಾ ಇದೆ ಅಂತ ಹೇಳ್ಬೋದು ನಾವು. ಅದು ಬಿಟ್ಟು ಅವರು ಹೇಗಿದ್ದಾರೆ ಹಾಗೆ ಅವರನ್ನು ಬಿಟ್ಟು, ಅವರನ್ನು ಯಾವ ರೀತಿ ಅವರು ಈಗ ನಡೆದುಕೊಂಡಿದ್ದಾರೆ ಅದೇ ರೀತಿ ನಡ್ಕೊಂಡು ಹೋಗ್ಲಿಕ್ಕೆ ಬಿಟ್ರೆ ಖಂಡಿತವಾಗಿಯೂ ಇದು ತನಿಖೆ ಯಾವ ರೀತಿ ನಡೆಯುತ್ತದೆ ಅಂತ ನಾವು ಅದು ಇದು ಮಾಡ್ಲಿಕ್ಕೆ ಆಗುದಿಲ್ಲ, ನಿರೀಕ್ಷೆ ಇಟ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದರ ಬಗ್ಗೆ ಮೊಹಂತಿ ಅವರ ಮೇಲೆ ತುಂಬಾ ವಿಶ್ವಾಸ ಇತ್ತು, ನಮ್ಗೆ ಈಗ್ಲೂ ಇದೆ. ಅವರು ಗಮನ ಹರಿಸ್ಬೇಕು. ಇದೇನು ದೊಡ್ಡ ಇದಲ್ಲ ಅವರಿಗೆ, ಯಾಕೆಂತ ಹೇಳಿದ್ರೆ ಅವರಂತ ಎಷ್ಟೋ ಇದು ಮಾಡಿದವರು, ತನಿಖೆ ಮಾಡಿದಂತ ಒಬ್ಬ ಆಫೀಸರ್, ಅವರಿಗೆ ಇದೇನು ದೊಡ್ಡ ಚಾಲೆಂಜ್ ಅಂತ ಅಲ್ಲ. ಇದನ್ನು ಖಂಡಿತವಾಗಿಯೂ ಕೂಡ ಅದರ ಒಳಗಿರುವಂತ ಏನು ಇದ್ದಾರೆ ನೋಡಿ, ಕೆಲವೊಬ್ರು ಮಾರಾಟವಾದವರ ಏನೋ ಗೊತ್ತಿಲ್ಲ, ಇದ್ರೆ ಅಂತವರ ಬಗ್ಗೆ ತನಿಖೆ ಮಾಡಿ ಮೊಹಂತಿ ಅವರು ಈ ಒಂದು ತನಿಖೆಯನ್ನು ಪಾರದರ್ಶಕವಾಗಿ ಮತ್ತು ಒಂದು ಯಾವುದೇ ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗದೆ ಒಳ್ಳೆ ರೀತಿಯಲ್ಲಿ ನಡೆಸಿದ್ರೆ ಅದು ಬಾರಿ ಅವರಿಗೂ ಗೌರವ ಮತ್ತೆ ನಮ್ಮ ಇಡೀ ವ್ಯವಸ್ಥೆಗೆ ಗೌರವವನ್ನು ತಂದು ಕೊಡ್ತದೆ. ಮೊಹಂತಿ ಅವರ ಹಿಸ್ಟ್ರಿ ನೋಡಿದ್ರೆ, ಅವರ ಒಂದು ಹಿಂದಿನಿಂದ ಅವರ ಹಿಸ್ಟ್ರಿ ನೋಡಿದ್ರೆ, ಅವರು ಯಾವುದೇ ಒತ್ತಡಕ್ಕೆ ಮಣಿಯುವಂತ ವ್ಯಕ್ತಿಯಾಗಿ ಕಾಣಿಸ್ತಾ ಇಲ್ಲ. ಆದ್ರೆ ಇಲ್ಲಿ SIT ಯ ಸುತ್ತ ಅಂದ್ರೆ ಕೆಳಹಂತದ ಅಧಿಕಾರಿಗಳು ಓಪನ್ ಆಗಿ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಸೌಜನ್ಯ ಹೋರಾಟಗಾರರು ಅವರು ಸರಿಯಾಗಿ ನಮ್ಮೊಂದಿಗೆ ನಡೆದುಕೊಳ್ತಾ ಇಲ್ಲ. ಯಾರ್ಯಾರು ಹೋಗಿದ್ದಾರೆ ಎಲ್ಲರಿಗೂ ಕಹಿ ಅನುಭವ ಆಗಿದೆ, ಯಾರಲ್ಲೂ ಒಳ್ಳೆ ಅನುಭವ ಇಲ್ಲ ಅನ್ನೋದನ್ನ ಅವ್ರು ಹೇಳ್ಕೊಂಡು ಬಂದಿದ್ದು, ನಮ್ಮ ಹತ್ರ ಮಾತಾಡಿದ್ದು, ಚರ್ಚೆ ಮಾಡಿದ್ದೆಲ್ಲ ಇದೆ. ಹೌದೌದೌದು, ಅದೇ ಅದರಿಂದಾಗಿ ಡೌಟ್ ಬರ್ತಾ ಉಂಟು, ಇದು ಯಾಕೆ ಹೀಗೆ ಆಗ್ತಾ ಉಂಟು, ಇದರ ಹಿಂದಿನ ಮಸಲತ್ತೇನು, ಇದರ ಹಿಂದೆ ಯಾರಿದ್ದಾರೆ, ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ. ಮತ್ತೊಂದು ವಿಚಾರ ನೀವು ಗಮನಿಸ್ಬೇಕು, ಅಲ್ಲಿ ಆದಂತ ಪ್ರತಿಯೊಂದು ವಿಚಾರಗಳು ಇವರು ಸ್ಯಾಟಲೈಟ್ ಚಾನೆಲ್ ನಲ್ಲಿ ಮಾತಾಡ್ತಾರೆ, ಎಲ್ಲವನ್ನು ಕೂಡ ಮಾತಾಡ್ತಾರೆ. ಅದು ಹೇಗೆ ಸಾಧ್ಯ?
SIT ಯಲ್ಲಿ SIT ತನಿಖೆ ಅನ್ನೋದು ಗೌಪ್ಯವಾದ ಅಲ್ಲ ಅಲ್ಲ ತನಿಖೆ. ನಾವದನ್ನ ಈಗ ತಗೊಳಕ್ ಆಗುದಿಲ್ಲ. ಅವರು ಚಾನಲ್ ಮಾಧ್ಯಮದಲ್ಲಿ ಬರ್ತಾ ಇರೋದು SIT ಇಂದ ಬಂದ ಮಾಹಿತಿ ಅಂತ ಇವರು ಸುಳ್ಳು ಸುಳ್ಳು ಪ್ರಚಾರವನ್ನು ಮಾಡಿರೋ ಸಾಧ್ಯತೆಯೂ ಅದೌದು. ಇರ್ತದೆ ಅಲ್ವಾ? ಅದನ್ನೇ ಅದೌದು, ಸತ್ಯ ಅಂತ ಖಂಡಿತ ತಗೊಳ್ಳಕ್ ಖಂಡಿತ. ಆಗುದಿಲ್ಲ ಮೇಡಮ್. ಹೌದು, ಅದೌದು. ಸ್ಯಾಟಲೈಟ್ ಚಾನಲ್ ಅಲ್ಲಿ ಹೇಳಿದ್ದೆಲ್ಲ ಹೌದು. ಆದ್ರೆ ಯಾಕೆ ಕಡಿವಾಣ ಇಲ್ಲ ಅಂತ ಹೇಳುದು ನಾನು. ಈಗ ಆತರ ಮಾತಾಡುವವರಿಗೆ ಒಂದು ಕಡಿವಾಣ ಇಲ್ಲ ಹಾಕ್ಬೇಕಲ್ಲ. ಇಲ್ಲ ಇಲ್ಲ ಮೇಡಮ್, ಒಂದು ಇಲ್ಲ ಹೇಳಿಕೆ ಆದ್ರೂ ಇಲ್ಲ ಇಲ್ಲ ಕೊಡ್ಬೇಕಲ್ಲ. ಇದನ್ನೊಂದು ಕ್ಲಾರಿಫಿಕೇಶನ್ ಮಾಡ್ತೀನಿ. ನಮ್ಮ ದೇಶದಲ್ಲಿ ಮಾಧ್ಯಮಗಳಿಗೆ ಕಡಿವಾಣ ಹಾಕುವ ಪರಿಸ್ಥಿತಿ ಇಲ್ಲ. ಇಲ್ಲಿ ಮುಕ್ತವಾದ ಮಾಧ್ಯಮ ಇದೆ, ಅದು ಕಡಿವಾಣ ಹಾಕ್ಲಿಕ್ಕೆ ಆಗುದಿಲ್ಲ. ಆದ್ರೆ ಮಾಧ್ಯಮದ ಒಂದು ಗೌರವ ಇದೆ, ಅವ್ರು ನಡ್ಕೊಳ್ಬೇಕಾದ ರೀತಿಗಳಿದೆ. ಅವ್ರದ್ದು ಆತ್ಮ ವಿಮೋಚನೆಯನ್ನ ಮಾಡ್ಕೋಬೇಕು. ಆಯ್ತಾ? ಕಡಿವಾಣ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ನಾವು ಹೇಳ್ತಾ ಇದ್ದೀವಿ, ಮೊಹಂತಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀವಿ, ನಾಳೆ ಸಿದ್ದರಾಮಯ್ಯ ಅವ್ರನ್ನೂ ಪ್ರಶ್ನೆ ಮಾಡ್ತೀವಿ, DK ಶಿವಕುಮಾರ್ ಅವ್ರನ್ನೂ ಪ್ರಶ್ನೆ ಮಾಡ್ತೀವಿ. ಪ್ರಶ್ನೆ ಮಾಡುವ ಅಧಿಕಾರ ನಮ್ಮ ಮಾಧ್ಯಮಕ್ಕಿದೆ. ಅದನ್ನು ಬಿಟ್ಟು ಹೇಳೋದಾದ್ರೆ, ಈಗ ನಮ್ಮ SIT ತನಿಖೆ ಇಷ್ಟೆಲ್ಲ ಮಾನವ ದೇಹದ ಇದು ಪತ್ತೆ ಆಗ್ತಾ ಇರುವಾಗ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಇನ್ನೊಂದು ಪ್ರಕರಣ ದಾಖಲಾಗಿದೆ. ಆ ಬಗ್ಗೆ ತಾವು ಹೇಳೋದಾದ್ರೆ? ಅದೇ, ಅದು ಕೂಡ ಒಂದು ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಅವರ ಮನೆಯಲ್ಲಿ ನಮ್ಗೆ ತಿಳಿದ ಮಟ್ಟಿಗೆ, ಏನು ನಾವು ತಿಳ್ಕೊಂಡ ಮಟ್ಟಿಗೆ ಅಲ್ಲಿ ಸಿಕ್ಕಿದ್ದು ನಮ್ಮ ತೋಟಕ್ಕೆ ಬರುವಂತ ಮಂಗಗಳನ್ನು ಓಡಿಸುವಂತ ಏರ್ ಗನ್ ಮತ್ತೆ ಹುಲ್ಲು ಕೊಯ್ಯುವಂತ ದೊಡ್ಡ ದೊಡ್ಡ ಕತ್ತಿಗಳು ಅದೆಲ್ಲ ಸಿಕ್ಕಿದೆ ಅಂತ ಹೇಳಿದ್ದು ಅಲ್ವಾ. ಅದಕ್ಕೆ ಏರ್ ಗನ್ನಿಗೆ ಲೈಸೆನ್ಸ್ನ ಅವಶ್ಯಕತೆ ಇಲ್ಲ ಅನ್ನೋದು ಕೂಡ ನಾವು ಕೇಳ್ಕೊಂಡಿದ್ದೇವೆ. ಹೀಗೆಲ್ಲ ಇರುವಾಗ ಇವರ ಮೇಲೆ ಕೇಸ್ ಮಾಡಲೇಬೇಕು ಅನ್ನುವಂತ ಒಂದು ಪ್ರೆಷರ್ ಯಾರದ್ದು, ಯಾಕೆ ಇದು ಅನ್ನೋದು ಕೂಡ ಜನಸಾಮಾನ್ಯರ ಮನಸ್ಸಿನಲ್ಲಿ ಮೂಡುವಂತ ಪ್ರಶ್ನೆ. ಮತ್ತೆ ನೀವೊಂದು ಮಾತು ಹೇಳಿದ್ರಿ, ಮಾಧ್ಯಮದವರು ಯಾರನ್ನು ಕೂಡ ಪ್ರಶ್ನೆ ಮಾಡಬಹುದು ಅಂತ. ಖಂಡಿತ ಹೌದು, ಯಾರನ್ನು ಕೂಡ ಪ್ರಶ್ನೆ ಮಾಡಬಹುದು. ಆದ್ರೆ ಸುಳ್ಳು ಮಾಹಿತಿಗಳನ್ನು ಕೊಡಬಾರ್ದಲ್ಲ, ತಪ್ಪು ಮಾಹಿತಿಗಳನ್ನೇ ಕೊಡ್ತಾ ಇದ್ದಾರೆ. ರಾಜ್ಯ ಮಾಧ್ಯಮಗಳು ಸತತವಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟು ಸುಳ್ಳು ಮಾಹಿತಿಯನ್ನೇ ಕೊಟ್ಕೊಂಡು ಹೋಗ್ತಾ ಇದ್ದಾವೆ. ಮಾನ್ಯ ನಮ್ಮ ಗೃಹ ಸಚಿವರು ಸಹ ಹೇಳಿದ್ದಾರೆ, ಮಾಧ್ಯಮದಲ್ಲಿ ಬರ್ತಾ ಇರೋದನ್ನು ನಂಬಕ್ ಆಗೋದಿಲ್ಲ, ಆ ವಿಷಯ ಇಲ್ಲ ಅಂತ ಗೃಹ ಸಚಿವರು ಸ್ಪಷ್ಟಪಡಿಸಿದ್ದಾರಲ್ವಾ? ಅದೇ ಹೌದು, ಅದನ್ನ SIT ಕೂಡ ಹೇಳ್ಬೇಕು ಅಂತ ಹೇಳುದು ನಾನು. SIT SIT ಆ ಮಾತನ್ನ ಯಾಕೆ ಹೇಳ್ತಾ ಇಲ್ಲ ಅನ್ನೋದು ಅನುಮಾನ ಹುಟ್ಟಿಸ್ತಾ ಇದೆ ಅಂತ. SIT ಹೇಳ್ಬೇಕು. SIT ಅವರು ಇದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ರೆ, ನೋಡಿ ಏನು ಮಾಧ್ಯಮದಲ್ಲಿ ಬರ್ತಾ ಉಂಟು ಅದು ಎಲ್ಲವೂ ಕೂಡ ಕಪೋಲ ಕಲ್ಪಿತ, ನಾವು ಕೊಟ್ಟ ಮಾಹಿತಿ ಅಲ್ಲ, ಇಲ್ಲಿ ನಡೆಯುವ ವಿಚಾರವೇ ಬೇರೆ, ಅವರು ಮಾತಾಡೋ ವಿಚಾರವೇ ಬೇರೆ ಅಂತ ಒಂದು ಸಲ ಸ್ಟೇಟ್ಮೆಂಟ್ ಬಂದಿದ್ರೆ ಒಂದ್ ಸ್ವಲ್ಪ ಕಡಿವಾಣ ಬೀಳ್ತಿತ್ತಲ್ಲ ಸುಳ್ಳಿಗೆ. ಅದು ಯಾಕೆ ಅಂತ ನಮ್ಮ ಪ್ರಶ್ನೆ. ಇದು ನೀವು ಸರಿಯಾದದ್ದನ್ನು ಹೇಳಿದ್ರಿ ಮೇಡಮ್. ಯಾಕಂದ್ರೆ ಖಂಡಿತವಾಗಿ ಇದು ಸಾಧ್ಯ ಬರ್ಬೇಕು ಅಂತ ನಾನು ಹೇಳೋದು. ಆ ಕಡಿವಾಣ ಬೇರೆ ರೀತಿಯಲ್ಲ, ಅಂದ್ರೆ ಮಾತಾಡ್ಬೇಕು. ಅಂದ್ರೆ ಮಾಧ್ಯಮ ಹೇಗಿರ್ಬೇಕು ಅಂತ ಹೇಳಿದ್ರೆ, ಸಮಾಜದಲ್ಲಿ ನಡೆಯುವ ಸರಿ ಮತ್ತು ತಪ್ಪುಗಳನ್ನು ವಿಮರ್ಶೆ ಮಾಡಿ ಮಾತಾಡ್ಬೇಕು. ಇದು ನಡೆದಿದೆ, ಇದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ವಿಮರ್ಶೆಗೆ ಜನರಿಗೆ ಬಿಡ್ಬೇಕಲ್ವಾ. ಇವರೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಎರಡನ್ನು ಕೂಡ ಸರಿ ತಪ್ಪವನ್ನೆಲ್ಲ ಇವರೇ ಇದು ಮಾಡಿಕೊಂಡು ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ ಮಾಧ್ಯಮದವರು. ಅದು ತಪ್ಪು ಅಂತ ಹೇಳುದು ನಾನು. ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಇಲ್ಲ. ಈಗ 4ನೇ ಅಂಗ ಅಂತ ಹೇಳಿದ್ರೆ ಹೇಗೆ? ನಿಮ್ಮ ಇದು 3 ಅಂಗಗಳು ಸರಿಯಾಗಿ ಕೆಲಸ ಮಾಡದಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 4ನೇ ಅಂಗ ಎಚ್ಚರಿಸ್ಬೇಕು. ಮಾಧ್ಯಮ ಎಚ್ಚರಿಸುವಂತ ಒಂದು ಇದ್ರಲ್ಲಿ ಇದೆ ಅಲ್ವಾ. ಇವರೇನ್ ಮಾಡ್ಬೇಕು ನೋಡಿ, ಇದು ಸರಿಯಾಗಿ ನಡೀತಾ ಇಲ್ಲ, ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಆಗ್ಬೇಕು ಅನ್ನೋದನ್ನು ಮಾಧ್ಯಮ ಹೇಳ್ಬೇಕು. ಅದು ಬಿಟ್ಟು ಮಾಧ್ಯಮ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಮಾಧ್ಯಮವೇ ದಿಕ್ಕು ತಪ್ಪಿಸ್ತಾ ಇದೆ. ಮಾಧ್ಯಮವೇ ಪ್ರಬಲರ ಪರವಾಗಿ ನಿಂತ ಹಾಗೆ ಕಾಣ್ತಾ ಉಂಟು, ಎಲ್ಲರಿಗೂ ಗೊತ್ತಾಗ್ತಾ ಉಂಟು. ಇನ್ನು ಸದ್ಯದಲ್ಲಿ 30 ಮಂದಿ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಅಂತ ಪತ್ರಿಕೆಯಲ್ಲಿ ಸುದ್ದಿ ಆಗ್ತಾ ಇದೆ. ಹೌದೌದೌದೌದು, ಎಲ್ಲವನ್ನು ಸುದ್ದಿ ಮಾಡ್ತಾ ಇದ್ದಾರೆ. ಯಾರು ಆ 30 ಜನ ಅಂತ? ಹೌದು, 30 ಯಾರು ಆ 30? ಏನೊಂದು ಕತೆ ಬರ್ತಿತ್ತಲ್ಲ, 40 ಜನ ಕಳ್ಳರು ಅಂತ, ಹಾಗೆ ಇದು 30 ಜನ ಇದ್ದಾರ ಅಂತ ಇಲ್ಲಿ. ಅದೇ ಅಲಿಬಾಬಾ ಮತ್ತು 40 ಜನ ಕಳ್ಳರು, ಹಾಗೆ ಈ 30 ಜನ ಯಾರು ಅಂತ? ಅದು ಯಾರು ಅಂತ ಅವರೇ ಹೇಳ್ಬೇಕು. ಅದು ಯಾವ ರೀತಿ ದಿಕ್ಕು ತಪ್ಪಿಸ್ತಾರೆ, ಏನು ಎತ್ತ, ಅದೆಲ್ಲ ಅವರಿಗೆ ಅವರದ್ದೇ ಕತೆ, ಅವರದ್ದೇ ಡೈರೆಕ್ಷನ್, ಅವರದ್ದೇ ಪ್ರೊಡಕ್ಷನ್ ಎಲ್ಲ ಕೂಡ ಅವರಿಗೆ ಹೇಗೆ ಬೇಕು ಹಾಗೆ ಮಾಡ್ತಾ ಇದ್ದಾರೆ. ಕೆಲವೊಂದು ಮಾಧ್ಯಮಗಳು ಎಷ್ಟು ಕುಲಗೆಟ್ಟು ಹೋಗಿದೆ ಅಂತ ಹೇಳಿದ್ರೆ ಅದನ್ನು ಅಸಹ್ಯ ಅನಿಸ್ತದೆ. ಅವರ ಮಾತುಗಳು, ಅವರು ನಡ್ಕೊಳ್ಳುವ ರೀತಿ, ಅವರ ಏಕವಚನ ಬಳಸುವುದು ಒಂದು ಇದಿಲ್ಲ.
ಮಾಧ್ಯಮ ಅನ್ನೋದು ಈಗ ಏನಿದೆ ನೋಡಿ, ಅದರದ್ದು ಒಂದು ಇದನ್ನೇ ಎಲ್ಲ ಗಡಿಯನ್ನು ದಾಟಿ ಹೋಗಿದೆ ಅಂತ ಹೇಳ್ಬೋದು. ಆ ತರದ ಒಂದು ವ್ಯವಸ್ಥೆಗೆ ಈ ಸಲ ಬಂದು ನಿಂತಿದೆ. ಅದು ಪ್ರತಿಯೊಬ್ರು ಗಮನಿಸ್ತಾ ಇದ್ದಾರೆ. ಹಾಗೆ ಈಗ ಈಗ ಇಷ್ಟೊತ್ತು ನೀವು ಇದೆಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಹೋದ್ರಿ. ಆದ್ರೆ ನನಗೆ ಇನ್ನೂ ಆಶ್ಚರ್ಯ ಅನಿಸ್ತಾ ಇರೋದು ನೋಡಿ, ತನಿಖೆ ನೋಡ್ತಾ ಹೋದಾಗ ಗಿರೀಶ್ ಮಟ್ಟಣ್ಣವ್ರನ್ನ ತನಿಖೆ ಆಯಿತು, ವಿಠಲ್ ಗೌಡ್ರ ತನಿಖೆ ಆಯಿತು, ನಮ್ಮ ಏನು ಜಯಂತ್ ಟಿ ಅವರ ತನಿಖೆ ಆಯಿತು, ಮತ್ತೆ ಹಲವಾರು ಯೂಟ್ಯೂಬರ್ ಪುಟ್ಟ ಹುಡುಗ ಅಭಿಷೇಕ್ ಅವರ ತನಿಖೆ ಆಯಿತು, ಮತ್ತೆ ನಮ್ಮ ಎಲ್ಲ ಹೆಚ್ಚಿನವ್ರದ್ದು ತನಿಖೆ ಆಗ್ತಾ ಹೋಯ್ತು. ಇದೇ ಒಂದು ಆಸಕ್ತಿ ಇನ್ನೊಂದು ಬದಿಯಲ್ಲಿ ಕಾಣಿಸ್ತಾ ಇಲ್ಲ. ಇನ್ನೊಂದು ಬದಿಯವರ ಮೇಲೆ ತನಿಖೆ ಮಾಡುವಂತ ಆಸಕ್ತಿ ಈ ಪ್ರಶ್ನೆ ಇದೆ ಮೇಡಮ್ ನಿಮ್ಗೆ? ಪ್ರತಿಯೊಬ್ಬರನ್ನು ಕಾಡ್ತದೆ. ಯಾಕೆ ಗೊತ್ತಾ, ಈಗ ನೋಡಿ, ಇವರ ಚಿನ್ನಯ್ಯನ ಫ್ಯಾಮಿಲಿಯನ್ನು ಭೇಟಿ ಮಾಡಿದ್ದಾರೆ ಅನ್ನುವಂತ ಒಂದು ಗುಮಾನಿ ಇದೆ ಆ ಕಡೆಯಿಂದ ಅಲ್ವಾ. ವಸಂತ್ ಗಿಳಿಯಾರು ಭೇಟಿ ಮಾಡಿದ್ದಾರೆ ಚಿನ್ನಯ್ಯನ ಫ್ಯಾಮಿಲಿಯನ್ನು ಅಂತ ಎಲ್ಲರೂ ಅದೊಂದು ಸುದ್ದಿ ಉಂಟು. ಯಾಕೆ ಅದು ತನಿಖೆ ಆಗ್ತಾ ಇಲ್ಲ? ನೀವು ಯಾಕೆ ಚಿನ್ನಯ್ಯನ ಫ್ಯಾಮಿಲಿಯನ್ನು ಭೇಟಿ ಆಗುವಂಥದ್ದು ಏನಿದೆ ನಿಮ್ಗೆ? ನೀವು ಯಾಕೆ ಹೋದ್ರಿ? ಏನ್ ಮಾತಾಡಿದ್ರಿ? ಅದು ತನಿಖೆ ಆಗ್ಬೇಕಲ್ಲ. ರಾಕೇಶ್ ಶೆಟ್ಟಿ ಚಿನ್ನಯ್ಯನ ಸಹೋದರಿಗೆ ಕರೆ ಮಾಡಿದ್ದಾರೆ, ಮಾತಾಡಿದ್ದಾರೆ, ಆಮಿಷ ಬೆದರಿಕೆ ಎಲ್ಲ ಹಾಕಿದ್ದಾರೆ. ಹೌದಾ ಅಲ್ವಾ? ತನಿಖೆ ಆಗ್ಬೇಕಾ ಬೇಡವಾ? ಯಾಕೆ ಆಗ್ತಾ ಇಲ್ಲ? ಈಗ ನೋಡಿ, ಅಭಿಷೇಕ್ ಅನ್ನುವ ಹುಡುಗನನ್ನು ಯಾವ ತರ ಒಂದು ತೇಜೋವಧೆ ಮಾಡಿದ್ರು ಅಂತ ಹೇಳಿದ್ರೆ, ಆ ಹುಡುಗನನ್ನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕಂಪ್ಲೀಟ್ ತೇಜೋವಧೆ ಮಾಡಿ ಅದನ್ನು ಸ್ಯಾಟಲೈಟ್ ಚಾನಲ್ ಅಲ್ಲಿ ಕೊಂಡೋಗಿ ಹಾಕಿ ಏನೆಲ್ಲ ಮಾಡಿದ್ರು. ಅದು ಬುರುಡೆ ವಿಚಾರ ಹಾಗೆ ಹೀಗೆ ಅಂತ. ಅದೇ ಒಂದು ವಿಚಾರದಲ್ಲಿ ಒಂದು ಇನ್ನೊಬ್ಬ ಯೂಟ್ಯೂಬರಿಗೆ 50 ಲಕ್ಷದ ಆಫರ್ ಬಂದಿದೆ ಅಂತ ಸುಳ್ಳು ಪ್ರಚಾರ ಮಾಡಿದಂತ ಸುಮಂತ್ ಅನ್ನುವಂತ ಹುಡುಗ ನೋಡಿ, ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು ಅಂತ ಹೇಳಿದ್ರೆ, ಅದಕ್ಕೆ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಕೊಟ್ರು ಅವರು, ಚಂದನ್ ಗೌಡ ಅನ್ನುವಂತ ಯೂಟ್ಯೂಬರ್ ಅಲ್ವಾ. ಆ ವಿಚಾರ ಯಾಕೆ ಸ್ಯಾಟಲೈಟ್ ಚಾನಲ್ ಅಲ್ಲಿ ಬರುವುದಿಲ್ಲ? ಸ್ಯಾಟಲೈಟ್ ಚಾನಲ್ ಅಲ್ಲಿ ಆರೋಪ ಮಾಡಿದ್ದ ವಿಷಯ ಬರ್ತದೆ, 50 ಲಕ್ಷದ ಆರೋಪ ಮಾಡಿದ ವಿಷಯ ಬರ್ತದೆ, ಸುಮಂತ್ ಮಾಡಿದಂತ ಆರೋಪದ ಬಗ್ಗೆ ಬರ್ತದೆ, ಅಭಿಷೇಕ್ನ ಬಗ್ಗೆ ಬರ್ತದೆ. ಚಂದನ್ ಗೌಡ ಕ್ಲಾರಿಫಿಕೇಶನ್ ಕೊಟ್ಟು 50 ಲಕ್ಷದ ಬಗ್ಗೆ ಸಂಪೂರ್ಣ ಎಲ್ಲ ಡೀಟೇಲ್ ಕೊಟ್ಟು, ಬ್ಯಾಂಕ್ ಡೀಟೇಲ್ ಕೊಟ್ಟು, ತಾನು ಪರಿಶುದ್ಧನಾಗಿದ್ದೇನೆ, ಯಾವುದೇ ರೀತಿಯಲ್ಲಿ ಅಂತ ಒಂದು ಹಣಕ್ಕೆ ಕೈ ಚಾಚಿಲ್ಲ ಅಂತ ನಿರೂಪಿಸಿದ್ರಲ್ಲ. ಯಾಕೆ ತೋರಿಸ್ತಾ ಇಲ್ಲ ಸ್ಯಾಟಲೈಟ್ ಚಾನಲ್? ಯಾಕೆ ತೋರಿಸ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಈಗ ಕಿರಿಕೀರ್ತಿ ಯಾವ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾವ ರೀತಿ ಹೇಳ್ತಾರೆ? ಪವಿತ್ರವಾದ ಸಾವು ಸೌಜನ್ಯನದ್ದು ಅಂತ ಹೇಳ್ತಾರೆ. ಅಲ್ಲಿ ಕೂತ್ಕೊಂಡು ಆರ್ಡರ್ ಕಾಪಿ ಇಟ್ಕೊಂಡು ಆರ್ ಕನ್ನಡ ಚಾನಲ್ ಅಲ್ಲಿ ಮಾತಾಡ್ತಾರೆ. ಎದುರಿನಲ್ಲಿ ಎಷ್ಟು ಅನುಭವಸ್ಥರು ಹೋಗ್ಲಿ, ಎಷ್ಟು ಅದರ ಬಗ್ಗೆ ಸ್ಟಡಿ ಮಾಡಿದವರು ಹೋಗ್ತಾರೆ ಸೌಜನ್ಯ ಕೇಸಲ್ಲಿ, ಅವರೆಲ್ಲರನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ಬೊಬ್ಬೆ ಹಾಕ್ತಾರೆ, ಎದುರವರನ್ನು ಮಾತಾಡ್ಲಿಕ್ಕೆ ಬಿಡುದಿಲ್ಲ. ಆರ್ಡರ್ ಕಾಪಿ ಇಟ್ಕೊಂಡು ಮಾತಾಡ್ತಾರೆ. ಜಡ್ಜ್ಮೆಂಟ್ ಕಾಪಿ ಅಲ್ಲ, ಜಡ್ಜ್ಮೆಂಟ್ ಕಾಪಿಯಲ್ಲಿ ಇದ್ದಂತ ಸತ್ಯವನ್ನು ಮುಚ್ಚಿಡ್ಲಿಕ್ಕೆ ಬೊಬ್ಬೆ ಹಾಕ್ತಾರೆ ಅಲ್ಲಿ. ನೀವು ಗಮನಿಸಿರ್ಬಹುದು, ದಿನೇಶ್ ಗಾಣಿಗರ್ ಹೋದಾಗ ಸಹ ಹಾಗೆ, ಈ ದಿನ ಚಾನಲ್ ನ ಮುಖ್ಯಸ್ಥರು ಹೋದಾಗ ಕೂಡ ಹಾಗೆ. ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಸತ್ಯ ಬೇಡ, ಸತ್ಯ ಯಾರಿಗೂ ಬೇಡ, ಸುಳ್ಳನ್ನು ವೈಭವೀಕರಿಸ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಪ್ರಬಲನನ್ನು ರಕ್ಷಣೆ ಮಾಡ್ಬೇಕು, ಹಣ ಯಾರು ಕೊಡ್ತಾರೆ ನೋಡಿ ಅವರನ್ನು ರಕ್ಷಣೆ ಮಾಡ್ಬೇಕು, ಅಷ್ಟೇ ಉದ್ದೇಶ. ಮತ್ತೆ ಮಾತಾಡುವಾಗ ಧರ್ಮ, ಸತ್ಯ, ನ್ಯಾಯ ಹೇಳ್ತಾರೆ, ಯಾವುದು ಕೂಡ ಇಲ್ಲ, ಎಲ್ಲವೂ ಸುಳ್ಳು, ಬೋಗಸ್ ಮಾಡುವುದು. ಪ್ರಬಲರ ರಕ್ಷಣೆ ಮತ್ತು ತಮ್ಮ ಇಲ್ಲಿ ಬೊಕ್ಕಸವನ್ನು ತುಂಬಿಸುವುದು, ಅಷ್ಟೇ ಕೆಲಸ ಮಾಡ್ತಾ ಇದ್ದಾರೆ. ಈ ಸೋಮನಾಥ್ ನಾಯ್ಕ ಅವರು ದಾಖಲೆಯನ್ನು ಹಿಡ್ಕೊಂಡು ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ನಮ್ಮ ಈ ಬಿಜೆಪಿ ನಾಯಕರಿಗೆ ಹಲವಾರು ಪ್ರಶ್ನೆಯನ್ನ ಕೇಳಿದ್ದಾರೆ. ಅಲ್ಲಿ ಏನು ಕೆಲವರಿದ್ದಾರೆ ಅವರ ಮೇಲೂ ಸಹ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ಎಲ್ಲ ಪ್ರಶ್ನೆಯನ್ನ ಕೇಳಿದ ಮೇಲೂ ಸಹ ಇವೆಲ್ಲವೂ ಸಹ SIT ಗಮನಕ್ಕೆ ಬರ್ತಾ ಇಲ್ವಾ? ದಾಖಲೆಗಳೆಲ್ಲ ಬರ್ತಾ ಇಲ್ವಾ ಗಮನಕ್ಕೆ? ಅಥವಾ ಈ ಒಂದು ಆಂಗಲ್ ಅಲ್ಲಿ ಮಾತ್ರ, ಒಂದು ದೃಷ್ಟಿಕೋನದಲ್ಲಿ ಮಾತ್ರ ಇವರು ತನಿಖೆ ಮಾಡುವಂತದ್ದ ಅಂತ ಕೊನೆಯದಾಗಿ ಕೇಳ್ತಾ ಇರೋದು. ಹೌದು,
ಅಂದ್ರೆ ಈಗ ಏನಂದ್ರೆ ಇದೊಂಥರ ಒಂದೊಂದ್ಸಲ ನೋಡುವಾಗ ಅನಿಸುದು ಹಾಗೇನೆ ನಮ್ಗೆ ಇದೊಂದು ಕಣ್ಣೊರೆಸುವ ತಂತ್ರವ ಅಂತ ಅನಿಸ್ತದೆ. ಅಂದ್ರೆ SIT ರಚನೆ ಆಗ್ಬೇಕು ಅಂತ ಜನರದ್ದೆಲ್ಲ ಆಗ್ರಹ ಇತ್ತು, ಒತ್ತಡ ಬಂತು ಎಲ್ಲ ಕಡೆಯಿಂದ, ಅದಕ್ಕೋಸ್ಕರ ರಚನೆ ಮಾಡಿದ್ದಾರೆ. ರಕ್ಷಣೆ ಮಾಡ್ಬೇಕು ಇಂಥವರನ್ನು ಅಂತ ಮೊದ್ಲೇ ಫಿಕ್ಸ್ ಆಗಿದ್ದಾರಾ ಅಂತ ಕೆಲವರು ಎಲ್ಲ ಅದು ಆಗ್ತಾರೆ. ಅದು ಫಿಕ್ಸ್ ಅದು ಆಗಿದ್ದಾರಾ ಸಹಜವಾಗಿ ಗೊತ್ತಿದೆಯಲ್ಲ, ಅಧಿವೇಶನದಲ್ಲಿ ಆಗದ ಡೈಡ್ರಾಮಾಗಳು ನಾವೆಲ್ಲ ನೋಡಿದ್ದೀವಲ್ಲ ಸೇರ್ಕೊಂಡು. ನೋಡಿದ್ದೇವೆ. ಆದ್ರೂ ಹ, ನಮ್ಗೆ ಭರವಸೆ ಏನ್ ಹ. ಗೊತ್ತಾ, ಒಂದು ಮೋಹಂತಿ ಅವರ ಮೇಲೆ, ದೊಡ್ಡ ಹಸಿರಣ್ಣ ಮೋಹಂತಿ ಮೋಹಂತಿ ಅವರ ಮೇಲೆ ಮೇಲೆ. ಖಂಡಿತ ಮೋಹಂತಿ ಮೇಲೆ ಮತ್ತು ಸಿದ್ದರಾಮಯ್ಯನವರು ಕೂಡ ಏನಾದ್ರೂ ಇದಕ್ಕೊಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡ್ಬೋದು ಅನ್ನುವಂತ ಒಂದು ನಂಬಿಕೆ ನಮ್ಗೆಲ್ರಿಗೂ ಇತ್ತು, ಹ್ಮ್. ಈಗ್ಲೂ ಇದೆ, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಅಲ್ಲಿ ಕೂಡ ಕಾಲೆಳೆಯುವವರು, ಅಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ದಿಕ್ಕು ತಪ್ಪಿಸುವಂತವರು ಅವರ ಸುತ್ತಮುತ್ತ ಇದ್ದಾರೆ. ಯಾರು? ಸರ್ಕಾರದಲ್ಲಿ ಹ್ಮ್. ಅಲ್ಲಿ ಕೂಡ ಇದ್ದಾರೆ ಅನ್ನೋದು ನಾವು ಖಂಡಿತವಾಗಿ ಅದನ್ನು ಕೂಡ ಅರ್ಥ ಮಾಡಿಕೊಂಡಿದ್ದೇವೆ. ಕಾಂಗ್ರೆಸ್ನ ಈಗ ಹೈಕಮಾಂಡ್ ಅನ್ನು ನೋಡಿ ಸಹ ಈ ಸಮಯದಲ್ಲಿ ನೆನೆಯಬೇಕಾಗತ್ತೆ. ಕಾಂಗ್ರೆಸ್ನ ಹೈಕಮಾಂಡ್ ಸಹ ಅವರಿಂದಲೂ ಸಹ ಹೌದು ಮಾರ್ಗದರ್ಶನ ಬಂದಿದೆ ಅನ್ನೋದು ತೋರಿಸ್ತಾ ಇದೆ. ಅವರೆಲ್ಲರೂ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಅನ್ನುವಂತ ಅನುಮಾನ ಸಹ ಕಾಡ್ತಾ ಇದೆ. ಹೌದೌದು, ಅನುಮಾನ ಕಾಡುವ ರೀತಿಯಲ್ಲಿ ಉಂಟು. ಈಗ ಮತ್ತೊಂದು ನೀವು ವಿಚಾರ ಹೇಳಿದ್ರಿ, ಅದು ಕೂಡ ಬಾರಿ ಇಂಪಾರ್ಟೆಂಟ್ ವಿಷಯ. ಯಾಕೆಂತ ಹೇಳಿದ್ರೆ ಸೋಮನಾಥ ನಾಯಕರು ಕರ್ಮಕಾಂಡ ಅಂತ ನೋಡಿ ಪುಸ್ತಕ ಏನು ಬಿಡುಗಡೆ ಮಾಡಿದ್ದಾರೆ, ಮತ್ತೆ ಜೊತೆಗೆ ಅವರೊಂದು 100 ಪ್ರಶ್ನೆಗಳು ಕೇಳಿದ್ದಾರೆ ನೋಡಿ. ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಯಾವುದೇ ಸ್ಯಾಟಲೈಟ್ ಚಾನಲ್ ಇಲ್ಲಿ ತನಕ ಚರ್ಚೆ ಮಾಡಲಿಲ್ಲ. ನೀವು ಗಮನಿಸಿರ್ಬಹುದು. ನಿಜವಾಗಿಯೂ ಒಂದು ಸ್ಯಾಟಲೈಟ್ ಚಾನೆಲ್ಗಳಿಗೆ ಮಾತನಾಡ್ಲೇಬೇಕು ಅಂತ ಇದ್ರೆ ಯಾವ ವಿಚಾರ ಮಾತಾಡ್ಬೇಕು ಗೊತ್ತಾ? ಸೋಮನಾಥ ನಾಯಕರ ಆ 100 ಪ್ರಶ್ನೆಗಳ ಬಗ್ಗೆ ಮಾತಾಡ್ಬೇಕು, ಆ ಪುಸ್ತಕದ ಬಗ್ಗೆ ಮಾತಾಡ್ಬೇಕು, ಅವರು ಮಾಡುತ್ತಿರುವಂತ ಆರೋಪಗಳಿದೆ ನೋಡಿ, ಭೂ ಕಬಳಿಕೆ ಆರೋಪಗಳಿದೆ ನೋಡಿ, ಅದರ ಬಗ್ಗೆ ಚರ್ಚೆ ಮಾಡ್ಬೇಕು ಸ್ಯಾಟಲೈಟ್ ಚಾನಲ್. ಉಗ್ರಪ್ಪ ವರದಿಯ ಬಗ್ಗೆ ಚರ್ಚೆ ಮಾಡ್ಬೇಕು ಅಲ್ವಾ? ಯೂಟ್ಯೂಬರ್ ಮೇಲೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಆ ವಿಚಾರ ಯಾಕೆ ಆಯ್ತು, ಅದರ ಬಗ್ಗೆ ಚರ್ಚೆ ಆಗ್ಬೇಕಿತ್ತು. ಇದೆಲ್ಲವನ್ನು ಕೂಡ ಬದಿಗಿಟ್ಟು ಏನ್ ಚರ್ಚೆ ಆಗ್ತಾ ಉಂಟು ಅಂತ ಹೇಳಿದ್ರೆ, ಪ್ರಬಲರನ್ನು ರಕ್ಷಣೆ ಮಾಡ್ಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಉಂಟು ನೋಡಿ, ಆ ವಿಚಾರದಲ್ಲಿ ಚರ್ಚೆಗಳಾಗ್ತಾ ಉಂಟು. ನೀವು ನೋಡ್ತಾ ಇರ್ಬೋದು, ಮೋಹನ್ ಬೋಳಂಗಡಿ ಅನ್ನುವಂತ ಒಬ್ಬ ಪತ್ರಕರ್ತನನ್ನು ಏನು ಕರ್ಕೊಂಡು ಹೋಗಿ ಅಲ್ಲಿ ಮಾತಾಡಿಸ್ತಾ ಇದ್ದಾರಲ್ಲ, ಅದರಲ್ಲಿ ನೀವು ಗಮನಿಸಿರ್ಬೋದು, ಎಲ್ಲ ತಪ್ಪಿಸುವಂತ ಮಾತುಗಳು, ದಾರಿ ತಪ್ಪಿಸುವಂತ ಹೇಳಿಕೆಗಳು, ಯಾವುದು ಕೂಡ ಸತ್ಯ ಇಲ್ಲ ಅದರಲ್ಲಿ. ಅದು ಯಾಕೆ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಫಿಕ್ಸ್ ಆದಂತ ವಿಚಾರಗಳು ಇದೆಲ್ಲ ಕೂಡ. ಅಂದ್ರೆ ಮೊದಲೇ ಸ್ಕ್ರಿಪ್ಟೆಡ್, ಗೊತ್ತಾಯ್ತಾ? ಇದು ಸ್ಕ್ರಿಪ್ಟೆಡ್, ಎಲ್ಲ ಏನ್ ನಡೀತಾ ಉಂಟು ಸ್ಕ್ರಿಪ್ಟೆಡ್. ನಿಮ್ಗೆ ನೋಡುವಾಗ್ಲೇ ಗೊತ್ತಾಗ್ತದೆ. ಯಾಕೆ ಬೇರೆಯವರು ಸಿಗುದಿಲ್ಲ? ಸೋಮನಾಥ್ ನಾಯಕರನ್ನು ಯಾಕೆ ನೀವು ಕರೆದು ಕುತ್ಕೊಳ್ಳಿಸಿ ಚರ್ಚೆ ಮಾಡುದಿಲ್ಲ? ಉಗ್ರಪ್ಪ ವರದಿಯನ್ನು ಅಷ್ಟು ದೊಡ್ಡ ಅವರು ವರದಿ ಮಾಡಿ ಇಟ್ಟುಕೊಂಡಿದ್ದಾರಲ್ಲ ಪುಟಗಟ್ಟಲೆ, ಆ ವರದಿಯನ್ನು ಯಾಕೆ ನೀವು ಇಟ್ಟುಕೊಂಡು ಚರ್ಚೆ ಮಾಡುದಿಲ್ಲ? ಅದೆಲ್ಲ ಯಾಕೆ ಮಾಡುದಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಪ್ರಬಲರ ಬಂಡವಾಳ ಹೊರಗೆ ಬೀಳ್ತದೆ. ಅದು ಬೇಡ, ಅದು ನಮ್ಗೆ ಬೇಡ. ಈಗ ನೋಡಿ, ನೀವು ಗಮನಿಸಿ, ಯೂಟ್ಯೂಬ್ ಚಾನೆಲ್ಗಳು ಒಂದು ವೇಳೆ ಇಲ್ಲ ಅಂತಾಗಿದ್ರೆ, ಸತ್ಯದ ಪರ ಕೆಲಸ ಮಾಡುವಂತ ಯೂಟ್ಯೂಬ್ ಚಾನೆಲ್ಗಳು ಇಲ್ಲ ಅಂತಾಗಿದ್ರೆ, ನಮ್ಮ ಒಂದು ಈಗದ ಪರಿಸ್ಥಿತಿ ಹೇಗೆ ಇರ್ತಿತ್ತು ಅಂತ ಹೇಳಿದ್ರೆ, ಜನರೆಲ್ಲರೂ ಕೂಡ ಅವರು ಹೇಳಿದ್ದೇ ಸತ್ಯ ಅಂತ ತಿಳ್ಕೊಳ್ತಿದ್ರು. ಇಲ್ಲಿ ಅವರು ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ, ಅದರ 4 ಪಟ್ಟು ಹೆಚ್ಚು ಸತ್ಯ ವಿಚಾರಗಳನ್ನು ಯೂಟ್ಯೂಬರ್ಸ್ ಬಿಡ್ತಾ ಇದ್ದಾರೆ. ಹಾಗಾಗಿ ಅವರ ಸುಳ್ಳಿಗೆ ಅಲ್ಲಿ ಸ್ವಲ್ಪ ಬೆಲೆ ಕಡಿಮೆ ಆಗಿದೆ, ಗೊತ್ತಾಗಿದೆ ಜನರಿಗೆ ಇದು ಸುಳ್ಳು ಅಂತ. ಈಗಂತೂ ಎಲ್ಲರೂ ಚಾನಲ್ ನೋಡುದೇ ಬಿಟ್ಟು ಬಿಟ್ಟಿದ್ದಾರೆ, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಗ್ಲಿ, ಸಾಕಷ್ಟು ವಿಚಾರಗಳನ್ನ ಹೇಳಿದ್ದೀರಿ. ಆದ್ರೆ ಒಂದು ವಿಚಾರವನ್ನ ಇಲ್ಲಿ ಹೇಳಲೇಬೇಕು. ಏನು SIT ಏನು ಪ್ರಶ್ನಾತೀತವಾದದ್ದಲ್ಲ. ಇಲ್ಲಿರುವ ಯಾವುದೇ ಅಧಿಕಾರಿಗಳು ಪ್ರಶ್ನಾತೀತರಲ್ಲ. ಖಂಡಿತ ಅಲ್ಲ. ಎಲ್ಲರನ್ನೂ ಪ್ರಶ್ನೆ ಮಾಡ್ತೀವಿ. ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡೇ ಮಾಡ್ತೀವಿ. ನೀವು ಹೇಗೆ ಅಗತ್ಯ ಇಲ್ಲದವರನ್ನು ತಂದು ತನಿಖೆ ಮಾಡ್ತಾ ಇದ್ದೀರೋ, ಹಾಗೆ ನಿಮ್ಮನ್ನು ಸಹ ಪ್ರಶ್ನೆ ಮಾಡ್ತೀವಿ. ಪ್ರಶ್ನೆ ಮಾಡುವುದು ನಮ್ಮ ಹಕ್ಕು, ಖಂಡಿತ. ನಮಗೆ ಸಂವಿಧಾನ ಕೊಟ್ಟಂತ ಹಕ್ಕು ಮತ್ತೆ ಅಂತ. ನೋಡಿ, ಈಗ ತನಿಖೆ ಇದೆಲ್ಲ ಅದು ಇದು ಅಂತ ಸ್ಟೇಟ್ಮೆಂಟ್ ಕೊಡಬಹುದು, ಆದ್ರೆ ನಂತರ ಜನರು ಏನ್ ಮಾಡ್ತಾರೆ, ಜನರು ಯಾವ ರೀತಿಯಲ್ಲಿ ಹೇಳ್ತಾರೆ ನೋಡಿ. ಇವರು ಒಂದು ವೇಳೆ ಪ್ರಬಲನ ರಕ್ಷಣೆ ಮಾಡ್ಲಿಕ್ಕೆ ಇವರಿಗೆ ಬೇಕಾದಾಗೆ ಇವರು ವರದಿ ಕೊಡ್ಬಹುದು, ನಾಳಿನ ಏನು ಅದರ ಪರಿಣಾಮ ಉಂಟಲ್ಲ, ಅದನ್ನು ಎದುರಿಸ್ಲಿಕ್ಕೆ ಕೂಡ ಸಿದ್ಧರಾಗಿರ್ಬೇಕು ಅಲ್ಲ, ಸರ್ಕಾರ ಕೂಡ, SIT ಯಾಕಂದ್ರೆ ಕೂಡ. ಸುಳ್ಳು ವರದಿ ಕೊಡ್ಲಿಕ್ಕೆ ಬಹಳ ಕಷ್ಟ. ಯಾಕಂದ್ರೆ ಅದು ಒಂದೇ ಹಂತಕ್ಕೆ ನಿಲ್ಲುವಂತದ್ದಲ್ಲ. ಇದು ನಿಲ್ಲುವಂತದ್ದಲ್ಲ. ಇದು ಖಂಡಿತವಾಗಿ 100% ಎಲ್ರಿಗೂ ಗೊತ್ತಿದೆ. ಇದು ಇಲ್ಲಿ ಸತ್ಯ ಬಂದಾಗ ಮಾತ್ರ ನಿಲ್ತದೆ. ಈಗ ಎರಡು ಇಲ್ಲಿ ಜನಸಾಮಾನ್ಯರು ಸಹ ಪ್ರಬಲರಾಗಿದ್ದಾರೆ, ಜನಧ್ವನಿ ಪ್ರಬಲವಾಗಿದೆ, ಆಚೆಯಿಂದ ಇರುವವರು ಸಹ ಪ್ರಬಲರು. ಎರಡೂ ಕಡೆಯ ಹಗ್ಗ ಜಗ್ಗಾಟದ ನಡುವೆ ನ್ಯಾಯ ಮರೀಚಿಕೆ ಆಗಬಾರದು.
ಎರಡೂ ಖಂಡಿತ. ಕಡೆ ಹಗ್ಗ ಜಗಾಟದ ನ್ಯಾಯ ನಡುವೆ ನ್ಯಾಯ ಮರೀಚಿಕೆ ಆಗಬಾರದು. ಮತ್ತೊಂದು ವಿಷಯ ನೋಡಿ, ಈಗ ಇದನ್ನೆಲ್ಲ ಕೆಲವರು ಮೌನವಾಗಿ ಇದ್ದುಕೊಂಡು ಗಮನಿಸ್ತಾ ಇದ್ದಾರೆ. ಅವರ ಮುನ್ನೆಲೆಗೆ ಬಂದಿಲ್ಲ ಇಲ್ಲಿ ತನಕ, ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಯಾರು? ಹಿರಿಯ ವಕೀಲರು, ಒಳ್ಳೆ ಒಳ್ಳೆ ಒಂದು ಸತ್ಯದ ಪರ, ನ್ಯಾಯದ ಪರ, ಧರ್ಮದ ಪರ ಇರುವಂತ ಎಷ್ಟೋ ಜನ ಹಿರಿಯರು ಇದ್ದಾರೆ. ಇವರೆಲ್ಲ ಇದನ್ನು ಗಮನಿಸ್ತಾ ಇದ್ದಾರೆ. ಮುಂದೊಂದು ದಿನ ಇದೆಲ್ಲವೂ ಕೂಡ ಏನಾದ್ರೂ ಪ್ರಬಲರ ರಕ್ಷಣೆಗೆ ಏನಾದ್ರೂ ಇವರು ಇದು ಪ್ರಯತ್ನ ಮಾಡಿದ್ರೆ ಎಲ್ಲವೂ ಕೂಡ ಸ್ಫೋಟಗೊಳ್ತದೆ. ಎಲ್ಲರೂ ಎದ್ದೇಳ್ತಾರೆ ಆಗ್ಲಿ ಆಗ್ಲಿ ಖಂಡಿತವಾಗಿ. ಆಗ್ಲಿ, ಹೌದು. ಸಾಕಷ್ಟು ನಾನು ಹೇಳಿದ್ದೀರಿ. ಒಂದು ವಿಚಾರ ನಿಮ್ಗೆ ಹೇಳಲೇಬೇಕು. ಹೇಳಿ. ಅದು ಯಾಕೆ ಅಂತ ಹೇಳಿದ್ರೆ, ಮೊನ್ನೆಯಿಂದ ಒಂದು 10 ಇದು ಬಂತು ಕಾಣ್ಬೇಕು ಎಪಿಸೋಡ್, ಪಾರ್ಟ್ 1 ಪಾರ್ಟ್ 2 ಅಂತ ಚಿನ್ನಯ್ಯನ ಒಂದು ವಿಡಿಯೋ ಬಂತು ಅಲ್ವಾ. ಆ ಚಿನ್ನಯ್ಯನ ವಿಡಿಯೋದಲ್ಲಿ ನೋಡಿ, ಯಾವ ತರದ ಜನರು ಇದ್ದಾರೆ ನೋಡಿ, ದಿಕ್ಕು ತಪ್ಪಿಸುವಂತ ಜನರು. ನೀವು ಸಹ ಗಮನಿಸಿರ್ಬೋದು, ಅಲ್ಲಿ ಕಿಟಕಿಯಲ್ಲಿ ಒಂದು ಹ್ಯಾಂಡ್ ವಾಶ್ ಇತ್ತು. ಆ ಕಿಟಕಿಯಲ್ಲಿ ಆ ಹ್ಯಾಂಡ್ ವಾಶ್ ಡಬ್ಬವೇ ಕಾಣುವುದಿಲ್ಲ ನಮ್ಗೆ. ಸರಿಯಾಗಿ ಗಮನಿಸಿದ್ರೆ ಮಾತ್ರ ಕಾಣ್ತದೆ. ಎಲ್ಲಿ ತನಕ ದಿಕ್ಕು ತಪ್ಪಿಸಿದಾರಂತ, ಆ ಹ್ಯಾಂಡ್ ವಾಶ್ ನಲ್ಲಿರುವಂತ ಮ್ಯಾನುಫ್ಯಾಕ್ಚರ್ ಡೇಟ್ ಅದನ್ನು ಡಿಸ್ಕ್ಲೋಸ್ ಮಾಡಿದ್ದೇವೆ ಅಂತ ಇದ್ರಲ್ಲೆಲ್ಲ ಸುಳ್ಳು ಕಾಪಿ ಮಾಡಿ ಹಾಕೊಂಡಿದ್ದಾರೆ. ಅದನ್ನು ನಾವು ಕೂಡ ಚಾಟ್ GPT ಅಲ್ಲಿ ಮತ್ತೆ ಇದು ಸ್ಕ್ರೀನ್ ಶಾಟ್ ತೆಗೆದು ಎಲ್ಲ ಚೆಕ್ ಮಾಡಿದ್ದೇವೆ. ಅದರಲ್ಲಿ ಡೇಟ್ ಬಿಡಿ, ಅದು ಯಾವ ಕಂಪನಿದ್ದು ಅಂತ ಸಹ ಗೊತ್ತಾಗುದಿಲ್ಲ. ಇವತ್ತು ಬೆಳಿಗ್ಗೆ ತಾನೇ ಒಬ್ರು ಹೇಳಿದ್ರು, ಎಂತ ಎಲ್ಲ ಜನರನ್ನು ಮೂರ್ಖರನ್ನಾಗಿ ಮಾಡ್ತಾರಲ್ಲ. ನಾನು ಅದನ್ನು ಎಲ್ಲಾ ರೀತಿಯಲ್ಲಿ ಟ್ರೈ ಮಾಡಿದ್ದೆ ಮೇಡಮ್, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನೋಡಿ ಯಾವ ರೀತಿ ಮೂರ್ಖರು ಮಾಡ್ತಾರೆ ಅಂತ. ಖಂಡಿತವಾಗಿ ಕಾಣಿಸ್ತಾ ಇಲ್ಲ, ಪೂರ್ತಿ ಬ್ಲರ್ ಆಗಿದೆ, ಅದು ಕಾಣಿಸ್ತಾ ಆಗ್ತದೆ. ಹೌದು, ಅದನ್ನು ಶೇರ್ ಮಾಡುವವರು ನೋಡಿ, ಕೆಲವರು ಅದನ್ನು ಹಾಕ್ತಾರೆ ನೋಡಿ, ಅದನ್ನು ಶೇರ್ ಮಾಡ್ತಾರೆ, 10-20 ಜನ ಶೇರ್ ಮಾಡ್ತಾರೆ. ಎಂತ ಮೂರ್ಖರು ಇರ್ಬೋದು ಅಂತ. ಮತ್ತೊಂದು, ರಕ್ಷಾಬಂಧನದ ಬಗ್ಗೆ ಒಬ್ಬ ಪತ್ರಕರ್ತ ನೋಡಿ, ಒಂದು ರಕ್ಷಾಬಂಧನ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಕೈಯಲ್ಲಿರುವಂತ ಬಂಧನದ ಬಗ್ಗೆ ಮಾತಾಡಿದ. ರಕ್ಷಾಬಂಧನ ಅನ್ನೋದು ಪ್ರತಿ ವರ್ಷ ಬರುವಂತದ್ದು ಒಂದು ಹಬ್ಬ, ಪ್ರತಿ ವರ್ಷ ಆಚರಣೆ ಮಾಡ್ತೇವೆ ಅಲ್ವಾ. ರಕ್ಷಾಬಂಧನ ನೋಡಿ ನೀವು ಅದು ಯಾವಾಗದ ವಿಡಿಯೋ ಅಂತ ಕಂಡುಹಿಡಿಯುವುದು ಎಂತ ಸಾಧ್ಯ ಇದೆಯಾ? ಅವರ ಕೈಲಿದ್ದ ರಕ್ಷಾಬಂಧನ 2 ವರ್ಷದಾಗೆ ಕಾಣುದಿಲ್ಲ ಅಂತ ಒಂದು ಪತ್ರಕರ್ತ ಹೇಳ್ತಾನೆ ಅಂತ ಹೇಳಿದ್ರೆ ಎಷ್ಟು ನಾಚಿಕೆ ಕೇಡಿನ ವಿಷಯ ನೋಡಿ. ರಕ್ಷಾಬಂಧನ ಇದು ಸೆಪ್ಟೆಂಬರ್ 2023ರಲ್ಲಿ ಆದಂತ ವಿಡಿಯೋ. ಆಗಸ್ಟ್ ತಿಂಗಳಲ್ಲಿ ರಕ್ಷಾಬಂಧನ ಬಂದಿದೆ. ರಕ್ಷಾಬಂಧನ ಕಟ್ಟಿದ್ದಾರೆ. ಆಮೇಲೆ 2 ರಕ್ಷಾಬಂಧನ ಬಂದು ಇತ್ತು. 2025ರಲ್ಲಿ ಮಾಡಿದ ವಿಡಿಯೋ ಅಂತ ಹೇಳಿದ್ರೆ ರಕ್ಷಾಬಂಧನ ಟೈಮ್ ಅಲ್ಲಿ ಎಲ್ಲಿದ್ದ ಚೆನ್ನಯ್ಯ? ಆಗಿರ್ಲಿಲ್ಲ ಅಲ್ವಾ. ಆಗಿರುವಾಗ ನೋಡಿ, ಜನರನ್ನು ಯಾವ ರೀತಿ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಮೂರ್ಖರಾಗುವಂತ ಜನರು ಇರುವ ತನಕ ಮೂರ್ಖರನ್ನಾಗಿ ಮಾಡುವ ಜನರು ಸಹ ಇರ್ತಾರೆ ಅಂತ ಹೇಳುದುಂಟಲ್ಲ, ಸರಿಯಾಗಿ ಹೋಗ್ತದೆ ಇವರಿಗೆ. ಅದು ಕೂಡ ಸಾಮಾನ್ಯ ಜನರಾದ್ರೆ ಬಿಟ್ಟು ಬಿಡಿ, ಒಬ್ಬ ಪತ್ರಕರ್ತ ಈ ರೀತಿಯ ಒಂದು ಮೆಸೇಜ್ ಹಾಕಿ ಜನರ ತಲೆಗೆ ಹುಳ ಬಿಡ್ತಾರೆ ಅಂತ ಹೇಳಿದ್ರೆ ಇವರನ್ನು ನಾವು ಏನಂತ ಕರೆಯುವುದು? ನೀವು ಹೇಳಿ ನೋಡುವ. ಎಂತ ಒಂದು ವ್ಯವಸ್ಥೆ ಇದು ಅಂತ. ಇದೊಂದು ನನ್ಗೆ ಹೇಳಲಿಕ್ಕೆ ಇತ್ತು. ಆಗ್ಲಿ, ಮುಗಿಸೋಣ ಇನ್ನೊಮ್ಮೆ. ಇದು ಖಂಡಿತವಾಗ್ಲೂ ನಮ್ಮ ಶಶಿಕಲಾ ಶೆಟ್ಟಿ ಅವರು ಸಾಕಷ್ಟು ವಿಚಾರದ ಬಗ್ಗೆ ವಿವರಣೆ ಕೊಟ್ಕೊಂಡು ಬಂದರು. ತುಂಬ ಅದ್ಭುತವಾಗಿದೆ. ಇದನ್ನ ಕಂಪ್ಲೀಟ್ ವಿಡಿಯೋವನ್ನು ನೀವೆಲ್ಲರೂ ನೋಡಲೇಬೇಕು. ಎಲ್ಲ ವಿಚಾರಕ್ಕೂ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಪ್ರತಿಯೊಂದು ವಿಚಾರವನ್ನು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಮತ್ತೊಮ್ಮೆ ಹೇಳುವುದು, ಯಾರು ಪ್ರಶ್ನಾತೀತರಲ್ಲ, ಎಲ್ಲರನ್ನ ಪ್ರಶ್ನೆ ಮಾಡ್ತೀವಿ, ಖಂಡಿತವಾಗ್ಲೂ ಪ್ರಶ್ನೆ ಮಾಡ್ತೀವಿ ಅಂತ ಹೇಳ್ತಾ ಸರ್ಕಾರವನ್ನು ಪ್ರಶ್ನೆ ಮಾಡ್ತೇವೆ, SIT ಅನ್ನು ಪ್ರಶ್ನೆ ಮಾಡ್ತೇವೆ, ನಮ್ಮವರನ್ನು ಕೂಡ ಪ್ರಶ್ನೆ ಮಾಡ್ತೇವೆ, ಎಲ್ಲರನ್ನು ಮಾಡ್ತೇವೆ. ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋವನ್ನು ಮನೆಗೆ ತಲುಪಿಸಲು ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ, ಶಶಿಕಲಾ ಶೆಟ್ಟಿ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು. ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಶಶಿಕಲಾ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ. ಜಸ್ಟಿಸ್ ಫಾರ್ ಸೌಜನ್ಯ.